ಓಂ ಶಾಂತಿ 22/2/25 प्रथम मुरली बाप दादा मधुबन। मीठे बच्चे, तुम्हें जो बाप सुनाते हैं वही सुनो। आसुरी बातें मत सुनो, मत बोलो। हियर नो ಈವಿಲ್, ಸೇ ನೋ ಈವಿಲ್. ಬಾಬಾ ಹೇಳ್ತಾರೆ, ಮಧುರಾದ ಮಕ್ಕಳೇ, ನಿಮಗೆ ಯಾವುದು ತಂದೆ ತಿಳಿಸ್ತಾರೆ ಅದನ್ನೇ ಕೇಳಿ. ಆಸುರಿ ಮಾತುಗಳನ್ನು ಕೇಳಬೇಡಿ, ನೋಡಬೇಡಿ. ಹಿಯರ್ ನೋ ಈವಿಲ್, ಸೇ ನೋ ಈವಿಲ್. ಕೆಟ್ಟದನ್ನು ಕೇಳಬೇಡಿ, ಕೆಟ್ಟದನ್ನು ನೋಡಬೇಡಿ. ಬಾಬಾ ಏನು ತಿಳಿಸ್ತಾರೆ ಅದನ್ನು ಬಿಟ್ಟು ಮಿಕ್ಕಿದ್ದೆಲ್ಲ ಯಾವುದರಲ್ಲಿ ಸೇರುತ್ತೆ? ಮೊನ್ನೆ ಹೇಳಿದ್ರಲ್ಲ, ಸುಳ್ಳು, ಆಸುರಿ ಮಾತುಗಳು. ಆಸುರಿ ಮಾತುಗಳನ್ನು ಕೇಳಬೇಡಿ, ಮಾತಾಡಬೇಡಿ. ಹಿಯರ್ ನೋ ಈವಿಲ್, ಸೇ ನೋ ಈವಿಲ್. प्रश्न, तुम बच्चों को कौन सा निश्चय बाप द्वारा ही हुआ है? ನೀವು ಮಕ್ಕಳಿಗೆ ಯಾವ ನಿಶ್ಚಯ ತಂದೆಯ ಮೂಲಕನೇ ಆಗಿದೆ? उत्तर, बाप तुम्हें निश्चय कराते हैं कि मैं तुम्हारा बाप भी हूँ, टीचर भी हूँ, सद्गुरु भी हूँ. तुम पुरुषार्थ करो इस स्मृति में रहने का. ತಂದೆ ನಿಮಗೆ ನಿಶ್ಚಯ ಮಾಡಿಸ್ತಾರೆ, ನಾನು ನಿಮಗೆ ತಂದೆನೂ ಸಹ ಆಗಿದ್ದೇನೆ, ಟೀಚರೂ ಸಹ ಆಗಿದ್ದೇನೆ, ಸದ್ಗುರುವೂ ಸಹ ಆಗಿದ್ದೇನೆ. ನೀವು ಪುರುಷಾರ್ಥ ಮಾಡಿ ಈ ಸ್ಮೃತಿಯಲ್ಲಿ ಇರುವಂತಹದ್ದು. ಪರಂತು ಮಾಯಾ ತುಮೆ ಭುಲಾತಿ ಹೈ. ಆದರೆ ಮಾಯೆ ನಿಮಗೆ ಮರೆಸಿಬಿಡುತ್ತೆ. ಅಜ್ಞಾನ ಕಾಲ ಮೇ ತೋ ಮಾಯಾ ಕಿ ಬಾತ್ ನಹಿ. ಅಜ್ಞಾನ ಕಾಲದಲ್ಲಿ ಮಾಯೆ ಮಾತೆ ಇಲ್ಲ. ಬಾಬಾ ಯಾವುದರಲ್ಲಿ ನಿಶ್ಚಯ ಮಾಡಿಸ್ತಾರೆ? ನಾನು ನಿಮಗೆ ತಂದೆನೂ ಸಹ ಆಗಿದ್ದೇನೆ, ಟೀಚರು ಸಹ ಆಗಿದ್ದೇನೆ, ಸದ್ಗುರುನೂ ಸಹ ಆಗಿದ್ದೇನೆ. ಈ ಪುರುಷಾರ್ಥ ಮಾಡಿ ಈ ಸ್ಮೃತಿಯಲ್ಲಿ ಇರುವಂತಹದ್ದು, ಅಂದರೆ ಆ ಸಂಬಂಧದ ಒಂದು ಪ್ರಾಪ್ತಿಯಲ್ಲಿ ಇರುವಂತಹದ್ದು. ಪ್ರಶ್ನೆ, कौन सा चार्ट रखने में विशाल बुद्धि चाहिए? ಎರಡನೇ ಪ್ರಶ್ನೆ, ಯಾವ ಒಂದು ಚಾರ್ಟ್ ಇಡಲಿಕ್ಕಾಗಿ ವಿಶಾಲ ಬುದ್ಧಿ ಬೇಕಾಗಿದೆ? अपने को आत्मा समझकर बाप को कितना समय याद किया? इस चार्ट रखने में बड़ी विशाल बुद्धि चाहिए. ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ? ಈ ಚಾರ್ಟ್ ಇಡೋದರಲ್ಲಿ ದೊಡ್ಡ ವಿಶಾಲ ಬುದ್ಧಿ ಬೇಕಾಗಿದೆ. ದೇಹಿ ಅಭಿಮಾನಿ ಹೋ ಬಾಪ್ ಕೋ ಯಾದ್ ಕರೋ, ತಬ್ ವಿಕರ್ಮ ವಿನಾಶ ಹೋ. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ವಿಕರ್ಮ ವಿನಾಶ ಆಗುತ್ತೆ. ಓಂ ಶಾಂತಿ. स्टूडेंट ने ये समझा कि टीचर आए हुए हैं. ಕ್ಲಾಸಲ್ಲಿ ಸ್ಟೂಡೆಂಟು ಕುಳಿತಿದ್ದಾರೆ, ಇದು ತಿಳ್ಕೊಂಡಿದ್ದಾರೆ, ಟೀಚರು ಬಂದಿದ್ದಾರೆ. ये तो बच्चे जानते हैं. ಇದಂತೂ ಮಕ್ಕಳಿಗೆ ಗೊತ್ತಿದೆ. ಏನು ಗೊತ್ತಿದೆ? वो बाप भी है, शिक्षक भी है, सुप्रीम सद्गुरु भी है. ಕೇವಲ ಟೀಚರ್ ಮಾತ್ರ ಅಲ್ಲ ಬಂದಿರುವಂತಹದ್ದು, ಅವರು ತಂದೆನೂ ಸಹ ಆಗಿದ್ದಾರೆ, ಶಿಕ್ಷಕನೂ ಸಹ ಆಗಿದ್ದಾರೆ, ಸುಪ್ರೀಂ ಸದ್ಗುರು ಸಹ ಆಗಿದ್ದಾರೆ. बच्चों को स्मृति में है, परंतु नंबरवार पुरुषार्थ अनुसार. ಮಕ್ಕಳಿಗೆ ಸ್ಮೃತಿಯಲ್ಲಿ ಇದೆ ಈ ಮೂರು ಸಂಬಂಧ, ಆದರೆ ನಂಬರ್ವಾರ್ ಪುರುಷಾರ್ಥ ಅನುಸಾರ. कायदा कहता है, जब एक बार जान गए कि टीचर अथवा ये बाप है, गुरु है,
तो फिर बोल नहीं सकते. ಲಾ ಹೇಳುತ್ತೆ, ಯಾವಾಗ ಒಂದು ಸಲ ತಿಳ್ಕೊಂಬಿಟ್ರಿ ಟೀಚರ್ ಆಗಿದ್ದಾರೆ ಅಥವಾ ಇವರು ತಂದೆ ಆಗಿದ್ದಾರೆ, ಗುರು ಆಗಿದ್ದಾರೆ ಅಂದಾಗ ನಂತರ ಮರೆಯುವ ಮಾತೇ ಇಲ್ಲ. ಪರಂತು ಯಹಾ ಮಾಯಾ ಬುಲಾ ದೇತಿ ಹೈ. ಆದರೆ ಇಲ್ಲಿ ಮಾಯೆ ಮರೆಸ್ಬಿಡುತ್ತೆ. ಅಜ್ಞಾನ ಕಾಲ ಮೇ ಮಾಯಾ ಕಭಿ ಬುಲಾತಿ ನಹಿ. ಅಜ್ಞಾನ ಕಾಲದಲ್ಲಿ ಮಾಯೆ ಎಂದಿಗೂ ಮರೆಸೋದಿಲ್ಲ. ಬಚ್ಚಾ ಕಭಿ ಭೂಲ್ ನಹಿ ಸಕ್ತಾ ಕಿ ये हमारा बाप है, उनका ये ಆಕ್ಯುಪೇಷನ್ है. ಬಾಬಾ ಲೌಕಿಕದ್ದು ಉದಾಹರಣೆ ಕೊಡ್ತಾರೆ. ಮಗ ಎಂದಾದರೂ ಮರಿತಾನ, ಇವರು ನಮ್ಮ ತಂದೆ, ಇವರು ಇಂಜಿನಿಯರು, ಇವರು ಡಾಕ್ಟ್ರು ಎಂದಾದರೂ ಮರಿತಾನ? बच्चों को खुशी रहती है हम बाप के धन का मालिक हों. ಮಕ್ಕಳಿಗೆ ಖುಷಿನೂ ಇರುತ್ತೆ, ನಾವು ತಂದೆಯ ಹಣದ ಮಾಲೀಕರು ಆಗಿದ್ದೀವಿ. ಲೌಕಿಕದಲ್ಲೂ ಈ ಖುಷಿ ಇರುತ್ತಲ್ವ. बल खुद भी पढ़ते हैं परंतु बाप की प्रॉपर्टी तो मिलती है ना. भले ಖುದ್ದು ಸಹ ಯಾವುದಾದ್ರೂ ಓದನ್ನು ಓದ್ತಾರೆ, ಪದವಿ ಪಡೀತಾರೆ, ಸಂಪಾದನೆ ಮಾಡ್ತಾರೆ, ಆದರೂ ತಂದೆ ಪ್ರಾಪರ್ಟಿ ಅಂತೂ ಅವರಿಗೆ ಸಿಕ್ಕೇ ಸಿಗುತ್ತಲ್ವ. यहाँ तुम बच्चे भी पढ़ते हो और बाप की तुम्हें प्रॉपर्टी भी मिलती है. ಇಲ್ಲೂ ಸಹ ನೀವು ಮಕ್ಕಳು ಓದ್ತೀರಾ ಮತ್ತು ತಂದೆಯ ಪ್ರಾಪರ್ಟಿನೂ ಸಹ ನಿಮಗೆ ಸಿಗುತ್ತೆ. तुम राजयोग सीख रहे हो, बाप द्वारा निश्चय हो जाता है. ಬಾಬಾ ಹೇಳ್ತಾರೆ, ನೀವು ರಾಜಯೋಗ ಕಲಿತಾ ಇದ್ದೀರಿ, ತಂದೆಯ ಮೂಲಕ ನಿಮಗೆ ನಿಶ್ಚಯ ಆಗುತ್ತೆ. ಯಾವ ಮಾತಿನ ನಿಶ್ಚಯ? हम बाप का हूँ, बाप ही सद्गति का रास्ता बता रहे हैं, इसलिए वो सद्गुरु भी है. ನಾವು ತಂದೆಯವರಾಗಿದ್ದೀವಿ, ತಂದೆನೇ ಸದ್ಗತಿಯ ರಸ್ತೆ ತಿಳಿಸ್ತಾರೆ, ಆದ್ದರಿಂದ ಅವರು ಸದ್ಗುರುವೂ ಸಹ ಆಗಿದ್ದಾರೆ. ಈ ಮಾತೆ ಬೋಲ್ನೆ ನಹಿ ಚಾಹಿಯೆ. ಈ ಮಾತುಗಳು ಮರಿಬಾರ್ದು. जो बाप सुनाते हैं वही सुनना है. ये जो बंदरों का खिलौना दिखाते हैं, हियर नो evil, see no evil, ये है ಮನುಷ್ಯ की बात. ಬಾಬಾ ಹೇಳ್ತಾರೆ, ತಂದೆ ಯಾವುದು ತಿಳಿಸ್ತಾರೆ ಅದನ್ನೇ ಕೇಳಬೇಕು. ಇದು ಯಾವುದು ಕೋತಿಗಳದ್ದು, 3 ಕೋತಿಗಳದ್ದು ಗೊಂಬೆ ತೋರಿಸ್ತಾರೆ. ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಮಾತಾಡಬೇಡ. ಕೋತಿಗೆ ಕೆಟ್ಟದು ಒಳ್ಳೆಯದು ಮಾತು ಯಾವುದಿದೆ, ಪಾಪ ಪುಣ್ಯದ ಮಾತು ಯಾವುದಿದೆ? ಬಾಬಾ ಹೇಳ್ತಾರೆ, ಇದಾಗಿದೆ ಮನುಷ್ಯರ ಮಾತು. बाप कहते हैं आसुरी बातें मत बोलो, मत सुनो, मत देखो. ತಂದೆ ಹೇಳ್ತಾರೆ, ಆಸುರಿ ಮಾತುಗಳನ್ನು ಮಾತಾಡಬೇಡಿ, ಕೇಳಬೇಡಿ, ನೋಡಬೇಡಿ. ಅದಕ್ಕೆ ಕಿವಿ ಮುಚ್ಕೊಂಡಿರೋದು, ಬಾಯಿ ಮುಚ್ಕೊಂಡಿರೋದು, ಕಣ್ಣು ಮುಚ್ಕೊಂಡಿರೋದು. हियर नो evil, ये पहले बंदरों का बनाते थे, अभी तो मनुष्य का बनाते हैं. ಕೆಟ್ಟದ್ದನ್ನು ಕೇಳಬೇಡಿ. ಇದು ಮೊದಲು 3 ಕೋತಿಗಳದ್ದು ತೋರಿಸ್ತಾ ಇದ್ರು, ಈಗ ಮನುಷ್ಯರದ್ದು ಮಾಡ್ತಾರೆ. ನಮ್ಮ ಹತ್ರನೇ ಇದೆ ಮನುಷ್ಯರದ್ದು ಶೋಕೇಸಲ್ಲಿದೆ. ಈಗಂತೂ ಮನುಷ್ಯರದ್ದು ಮಾಡ್ತಾರೆ. ತುಮಾರೇ ಪಾಸ್ ನಳ್ಳಿ ಕಾ ಬನಾಯಾ ಹುವಾ ಹೈ. ಬಾಬಾ ನಳಿನಿ ದೀದಿ ಅವ್ರದ್ದು ಮೊದಲು ಮಾಡಿಸಿದ್ರು. ಇದು 3 ಮಾತುಗಳು ಅವ್ರದ್ದು ಮಾಡಿಸಿದ್ರು. ಅವ್ರದ್ದು ಚಿತ್ರ ಹಾಕಿ 3 ಮಾತುಗಳದ್ದು ಮಾಡಿಸಿದ್ರು. तो तुम बाप के ग्लानि की बातें मत सुनो. ಬಾಬಾ ಹೇಳ್ತಾರೆ, ಯಾವುದು ಸುಳ್ಳು ಮಾತುಗಳು, ಶಾಸ್ತ್ರದ ಮಾತುಗಳು, ತಂದೆಯ ನಿಂದನೆಯ ಮಾತುಗಳು, ಅದು ಕೂಡ ಈಗಲೂ ಈ ವಿಲ್ಲಲ್ಲಿ ಬಂದಿರುತ್ತೆ, ಕೇಳಬೇಡಿ. बाप कहते हैं मेरी कितनी ग्लानि करते हैं, तुमको मालूम है श्री कृष्ण के भगत के आगे धूप जगाते हैं तो राम के भगत नाक बंद कर लेते हैं. ಬಾಬಾ ಹೇಳ್ತಾರೆ,
ನಮ್ಮದು ಎಷ್ಟು ನಿಂದನೆ ಮಾಡ್ತಾರೆ ನಿಮಗೆ ಗೊತ್ತಿದೆ. ಕೃಷ್ಣನ ಭಕ್ತನ ಮುಂದೆ ಆ ಸಾಂಬ್ರಾಣಿ ಆ ಧೂಪ ಹಾಕಿದಾಗ ರಾಮನ ಭಕ್ತ ಮೂಗು ಮುಚ್ಕೊಂಡ್ಬಿಡ್ತಾನಂತೆ. ಏಕ್ ದೋ ಕಿ ಖುಷ್ಬೂ ಭಿ ಅಚ್ಚಿ ನಹಿ ಲಗ್ತಿ. ಪರಸ್ಪರ ಆ ರಾಮಂದು ಭಕ್ತನಿಗೆ ಕೃಷ್ಣನ ಭಕ್ತಂದು ಸಾಂಬ್ರಾಣಿ ಹೂವೇನು ಇಷ್ಟ ಆಗೋದಿಲ್ಲ. ಆಪಸ್ ಮೇ ಜೈಸೆ ದುಶ್ಮನ್ ಹೋ ಜಾತೆ. ಪರಸ್ಪರ ಏನಾಗ್ಬಿಟ್ರು, ಒಬ್ಬರಿಗೊಬ್ಬರು ಶತ್ರುಗಳಾಗ್ಬಿಟ್ರು. ಅಬ್ ತುಮ್ ಹೋ ರಾಮ್ ವಂಶಿ ದುನಿಯಾ ಹೇ. ಈಗ ನೀವಾಗಿದ್ದೀರಿ ರಾಮವಂಶಿ, ಪ್ರಪಂಚ ಆಗಿದೆ ಸಾರಿ ರಾವಣ ವಂಶಿ, ಎಲ್ಲರೂ ರಾವಣ ವಂಶೀಯರು. ಯಹಾ ಧೂಪ್ ಕಿ ತೋ ಬಾತ್ ನಹೀ ಹೈ. ಇಲ್ಲಿ ಆ ರೀತಿ ಸಾಂಬ್ರಾಣಿ ಧೂಪದ ಮಾತು ಇಲ್ಲ. ತುಮ್ ಜಾನ್ತೆ ಹೋ ಬಾಪ್ ಕೋ ಸರ್ವವ್ಯಾಪಿ ಕಹನೆ ಸೆ ಕ್ಯಾ ಗತಿ ಹುಯಿ ಹೈ. ನಿಮಗೆ ಗೊತ್ತಿದೆ ತಂದೆಗೆ ಸರ್ವವ್ಯಾಪಿ ಅಂತ ಹೇಳೋದ್ರಿಂದ ಏನು ಗತಿ ಆಗಿದೆ. ತಂದೆಯಿಂದ ವಿಮುಖ, ಶ್ರೇಷ್ಠ ಕರ್ಮದಿಂದ ವಿಮುಖ. ಟಿಕ್ಕರ್ ಬಿತ್ತರ್ ಮೇ ಕಹನೆ ಸೆ ಟಿಕ್ಕರ್ ಬುದ್ಧಿ ಹೋ ಗಯಿ ಹೈ. ಕಲ್ಲಲ್ಲಿ ಮಣ್ಣಲ್ಲಿ ಭಗವಂತ ಇದ್ದಾನೆ ಅಂತ ಹೇಳೋದ್ರಿಂದ ಬುದ್ಧಿ ಏನಾಗೋಯ್ತು, ಕಲ್ಲು ಬುದ್ಧಿ ಆಗೋಯ್ತು. ವಿವೇಕನೇ ಹೊರಟೋಯ್ತಲ್ವಾ, ಯೋಚನೆ ಮಾಡೋ ಶಕ್ತಿನೇ ಹೊರಟೋಯ್ತು, ನಿರ್ಣಯ ಮಾಡೋ ಶಕ್ತಿನೇ ಹೊರಟೋಯ್ತು, ಕಲ್ಲು ಬುದ್ಧಿ ಆಗೋಯ್ತು. तो बेहद का बाप जो तुमको वर्षा देते हैं उनकी कितनी ग्लानि करते हैं, ज्ञान तो कोई में है नहीं ಅಂದಾಗ ಬೇಹದ್ದಿನ ತಂದೆ ನಿಮಗೆ ಯಾವುದು ಆಸ್ತಿ ಕೊಡ್ತಾರೆ, ಎಷ್ಟು ಆಸ್ತಿ ಕೊಡ್ತಾರೆ, ಅವ್ರದ್ದು ನಿಂದನೆ ಮಾಡ್ತಾರೆ. ಯಾಕೆ? ಜ್ಞಾನ ಯಾರಲ್ಲೂ ಇಲ್ಲ. ಓ ಜ್ಞಾನ ರತನ್ ನಹಿ, ಪರಂತು ಶಾಸ್ತ್ರಗಳ ಮಾತು ಅಲ್ಲಿ ಜ್ಞಾನ ರತ್ನಗಳಿಲ್ಲ. ಏನಿದೆ? ಪತ್ತರ್ ಹೇ, ಕಲ್ಲುಗಳಿವೆ. ಅಭಿ ತುಮೆ ಬಾಪ್ ಕೋ ಯಾದ್ ಕರ್ನಾ ಪಡೆ. बाप कहते हैं मैं जो हूँ जैसा हूँ, यथार्थ रीति कोई मुझे नहीं जानते. ಈಗ ನೀವು ತಂದೆಯನ್ನು ನೆನಪು ಮಾಡಬೇಕಾಗಿ ಬರುತ್ತೆ. ತಂದೆ ಹೇಳ್ತಾರೆ ನಾನು ಯಾರಾಗಿದ್ದೀನಿ, ಹೇಗಿದ್ದೀನಿ, ಯಥಾರ್ಥ ರೀತಿ ನನ್ನ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಬಚ್ಚೋ ಮೇ ಬಿ ನಂಬರ್ ವಾರ್ ಹೇ, ಮಕ್ಕಳಲ್ಲೂ ಸಹ ನಂಬರ್ ವಾರ್ ಇದ್ದೀರಿ. ಯಾವ ಮಾತಲ್ಲಿ? ತಂದೆ ಯಾರಾಗಿದ್ದಾರೆ, ಹೇಗಿದ್ದಾರೆ, ಯಥಾರ್ಥ ರೀತಿ ತಿಳ್ಕೊಂಡಿರೋರು, ಯಥಾರ್ಥ ರೀತಿ ಸಂಬಂಧ ನಿಭಾಯಿಸೋರು, ಆ ಸಂಬಂಧದ ಒಂದು ಪ್ರಾಪ್ತಿಯನ್ನು ಪಡೆಯುವಂಥವರು. ಮೋಟ ರೂಪದಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೀವಿ, ನಾಮ ರೂಪ ಧಾಮ ಕಾಲ ಕರ್ತವ್ಯ ಗುಣ. ಆದರೆ ಬಾಬಾ ಹೇಳ್ತಾರೆ ಯಾವುದು ಸಂಬಂಧದ ಮಾತಿದೆ, ಎಷ್ಟು ಸಂಬಂಧ ಇಟ್ಕೊಂಡಿದ್ದೀವಿ, ಎಷ್ಟು ಕೊಡ್ತೀವಿ, ಎಷ್ಟು ತಗೊಳ್ತೀವಿ, ಬಾಬನಿಗೆ ಸಹಯೋಗ ಎಷ್ಟು ಕೊಡ್ತೀವಿ, ಎಷ್ಟು ತಗೊಳ್ತೀವಿ, ಅದು ಬಾಬಾ ಹೇಳ್ತಾರೆ ಅದರಲ್ಲೂ ನಂಬರ್ ವಾರ್. बाप को यथार्थ रीति याद करना है, वो भी इतनी छोटी बिंदी है उनमें ये सारा पाठ भरा हुआ है. ತಂದೆಯನ್ನು ಯಥಾರ್ಥ ರೀತಿಯಾಗಿ ನೆನಪು ಮಾಡಬೇಕು. ಅದರಲ್ಲೇ ಏನು ಯಥಾರ್ಥ ಪ್ರಾಪ್ತಿ. ಅವರು ಸಹ ಎಷ್ಟು ಪುಟ್ಟ ಬಿಂದು ಆಗಿದ್ದಾರೆ. ಉನ್ಮೆ ಯೇ ಸಾರಾ ಪಾರ್ಟ್ ಭರಾ ಹುವಾ ಹೈ, ಅವರಲ್ಲೂ ಸಹ ಇಡೀ ಪಾತ್ರ ಏನಾಗಿದೆ, ಫಿಕ್ಸ್ ಆಗಿಬಿಟ್ಟಿದೆ. ಬಾಪ್ ಕೋ ಯಥಾರ್ಥ ರೀತಿ ಜಾನ್ಕರ್ ಯಾದ್ ಕರ್ನಾ, ಅಪ್ನೆ ಕೋ ಆತ್ಮ ಸಮಜ್ನ. ತಂದೆಯನ್ನು ಯಥಾರ್ಥ ರೀತಿ ತಿಳ್ಕೊಂಡು ನೆನಪು ಮಾಡಬೇಕು, ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಬೇಕು. ಎರಡು ಮಾತು ಇದೆ. बल हम बच्चे हैं परंतु ऐसे नहीं कि बाप की आत्मा बड़ी हमारी छोटी है. ಭಲೆ ನಾವು ಮಕ್ಕಳಾಗಿದ್ದೀವಿ, ಆದರೆ ಈ ರೀತಿ ಅಲ್ಲ. ಅವ್ರ ತಂದೆ ಅದಕ್ಕೆ ದೊಡ್ಡ ಸೈಜು, ಅವ್ರದ್ದು ಜ್ಯೋತಿರ್ಬಿಂದು ದೊಡ್ಡ ಸೈಜು, ನಾವು ಮಕ್ಕಳು ಅದರಿಂದ ನಮ್ಮದು ಚಿಕ್ಕ ಸೈಜು, ಆ ಮಾತಿಲ್ಲ. ಬಲ್ ನಹಿ,
बाप नॉलेजफुल है, परंतु आत्मा कोई बड़ी नहीं हो सकती. ಬಾಬಾ ಹೇಳ್ತಾರೆ, ತಂದೆ ಜ್ಞಾನ ಸಾಗರ, ಜ್ಞಾನ ಪೂರ್ಣರಾಗಿದ್ದಾರೆ, ಅದರಲ್ಲಿ ಅವರು ಬಹಳ ದೊಡ್ಡವರಾಗಿದ್ದಾರೆ. ಅದರ ರೂಪದಲ್ಲಿ ಜ್ಯೋತಿರ್ಬಿಂದನು, ಗುಣಗಳಲ್ಲಿ ಶಕ್ತಿಗಳಲ್ಲಿ ಸಿಂಧು. तुम्हारी आत्मा में भी नॉलेज रहती है, परंतु नंबरवार. स्कूल में भी नंबरवार पास होते हैं ना, ನೀವು ಆತ್ಮಗಳಲ್ಲೂ ಸಹ ಜ್ಞಾನ ಇರುತ್ತೆ, ಇದೆ, ಆದರೆ ನಂಬರ್ವಾರ್. ಸ್ಕೂಲಲ್ಲೂ ಸಹ ನಂಬರ್ವಾರ್ ಪಾಸ್ ಆಗ್ತಾರಲ್ವ. ಒಂದು ಮಾರ್ಕ್ ಹೆಚ್ಚು ಕಮ್ಮಿ ಆದರೂ 2ನೇ ನಂಬರು, 3ನೇ ನಂಬರು, 4ನೇ ನಂಬರು ಬಂದ್ಬಿಡ್ತಾರಲ್ಲ. 0 मार्क कोई की नहीं होती. 0 ಮಾರ್ಕು ಯಾರ್ದು ಇರೋದಿಲ್ಲ. कुछ न कुछ मार्क्स ले लेते हैं. ಸ್ವಲ್ಪ ಅದು 1 ಮಾರ್ಕು 2 ಮಾರ್ಕು ಆ ಥರ ತಗೊಳ್ಳೋರು ಇದ್ದಾರೆ. बाप कहते हैं, मैं जो तुमको ये ज्ञान सुनाता हूँ ये प्रायलोक हो जाता है. ತಂದೆ ಹೇಳ್ತಾರೆ, ನಾನು ನಿಮಗೆ ಈ ಜ್ಞಾನ ತಿಳಿಸ್ತೀನಿ, ನಂತರ ಇದು ಮಾಯ ಆಗೋಗುತ್ತೆ, ಪ್ರಾಯಲೋಕ ಆಗೋಗುತ್ತೆ, ಜ್ಞಾನ ಸ್ವರೂಪರಾಗ್ಬಿಡ್ತೀವಿ, ಜ್ಞಾನದ ಮಾತೆ ಇರೋದಿಲ್ಲ ಅಲ್ಲಿ. फिर भी ಚಿತ್ರ है, ಶಾಸ್ತ್ರ भी बनाए हुए है. ಆದರೂ ಸಹ ದೇವತೆಗಳದ್ದು ಚಿತ್ರಗಳಿದೆ, ಶಾಸ್ತ್ರಗಳು ಸಹ ಮಾಡಿದ್ದಾರೆ. ಬಾಪ್ ತುಮ್ ಆತ್ಮಾವೋಂಕೋ कहते हैं, ತಂದೆ ನೀವು ಆತ್ಮಗಳಿಗೆ ಹೇಳ್ತಾರೆ. ಏನು ಹೇಳ್ತಾರೆ? हियर नो evil. इस आसुरी दुनिया को क्या देखना है? इस चीज की दुनिया से आंखें बंद कर लेनी है. और ಹೇಳ್ತಾರೆ, ಕೆಟ್ಟದ್ದನ್ನು ನೋಡಬೇಡಿ, ಕೆಟ್ಟದ್ದನ್ನು ಕೇಳಬೇಡಿ. ಈ ಆಸುರಿ ಪ್ರಪಂಚನ ಏನು ನೋಡೋದು? ಕಣ್ಣು ಮುಚ್ಕೊಂಡ್ಬಿಡ್ಬೇಕು ಅಂತಾರೆ ಬಾಬಾ. ನೋಡ್ತಾ ಇದ್ರು ನೋಡ್ತಾ ಇಲ್ಲ. अब आत्मा को स्मृति आई है, ये है पुरानी दुनिया, इनसे क्या कनेक्शन रखना है? ಈಗ ಆತ್ಮನಿಗೆ ಸ್ಮೃತಿ ಬಂದಿದೆ, ಇದಾಗಿದೆ ಹಳೆ ಪ್ರಪಂಚ, ಇದರೊಂದಿಗೆ ಏನು ಕನೆಕ್ಷನ್ ಇಟ್ಕೋಬೇಕು? ಇವತ್ತು ನಾಳೆನೋ ಸಾಯ್ತಾರೆ ಅಂದರೆ ಅವ್ರ ಹತ್ರ ಇಲ್ಲಿ ಕನೆಕ್ಷನ್ ಇಟ್ಕೊಂಡು ಏನು ಪಡಿತೀವಿ, ಏನು ಉದ್ಧಾರ ಆಗ್ತೀವಿ ಅಲ್ವಾ? ಬಾಬಾ ಹೇಳ್ತಾರೆ, ಇದರೊಂದಿಗೆ ಏನು ಕನೆಕ್ಷನ್ ಇಟ್ಕೋಬೇಕು? आत्मा को स्मृति आई है कि इस दुनिया को देखते भी नहीं देखना. ನಾವು ಆತ್ಮಗಳಿಗೂ ಈಗ ಸ್ಮೃತಿ ಬಂದಿದೆ, ಈ ಪ್ರಪಂಚವನ್ನು ನೋಡ್ತಾ ಇದ್ರು ನೋಡಬಾರ್ದು. ಆ ಥರ ಕಣ್ಮುಚ್ಕೊಳ್ಳೋಕ್ಕಾಗೋದಿಲ್ಲ, ಎಲ್ಲ ನೋಡಬೇಕು. ನೋಡ್ತಾ ಇದ್ರು ಒಳಗಡೆ ಹೋಗಬಾರ್ದು. ನೋಡಬಾರ್ದು ಅಂದರೆ ಒಳಗಡೆ ಹೋಗಬಾರ್ದು, ಇಟ್ಕೋಬಾರ್ದು. अपने शांति धाम और सुख धाम को याद करना है. आत्मा को ज्ञान का तीसरा नेत्र मिला है तो ಈ ಸಿಮಿರನ್ ಕರ್ಮ ಹೇ. ತನ್ನ ಶಾಂತಿಧಾಮ ಮತ್ತು ಸುಖಧಾಮವನ್ನು ನೆನಪು ಮಾಡಬೇಕು. ಆತ್ಮನಿಗೆ 3ನೇ ನೇತ್ರ ಸಿಕ್ಕಿದೆ ಅಂದಾಗ ಇದರ ಸ್ಮರಣೆ ಮಾಡಬೇಕು. ನೆನಪು ಮಾಡೋದು ಅಂದರೆ ಏನು? ಅಲ್ಲಿ ಇದ್ದು ಅಲ್ವಾ, ಇದ್ದಾಗ ಹೇಗಿದ್ವಿ ಆ ಒಂದು ಅನುಭವವನ್ನು ಇಮರ್ಜ್ ಮಾಡಿಕೊಳ್ಳುವಂತಹದ್ದು. भक्ति मार्ग में भी सवेरे उठकर माला फेरते हैं, सवेरे का मुहूर्त अच्छा समझते हैं, ಬ್ರಾಹ್ಮಣೋं का ಮುಹೂರ್ತ है. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗದಲ್ಲೂ ಸಹ ಬೆಳಿಗ್ಗೆ ಎದ್ದು ಭಕ್ತರು ಮಾಲೆ ತಿರುಗಿಸ್ತಾರೆ, ಜಪ ಮಾಡ್ತಾರೆ. ಮತ್ತು ಬೆಳಗಿನ ಮುಹೂರ್ತ ಬಹಳ ಒಳ್ಳೆಯದು ಅಂತ ತಿಳ್ಕೊಳ್ತಾರೆ. ಬ್ರಹ್ಮ ಮುಹೂರ್ತ ಅಂತ ಹೇಳ್ತಾರೆ. ಯಾವುದೇ ಒಂದು ಒಳ್ಳೆ ಕಾರ್ಯ ಮಾಡಲಿಕ್ಕೆ ಮಂಗಳವಾರ ಆಗಲಿ ಶನಿವಾರ ಆಗಲಿ ದಿನ ಚೆನ್ನಾಗಿಲ್ದಿದ್ರೂ ಪರವಾಗಿಲ್ಲ, ಬ್ರಹ್ಮ ಮುಹೂರ್ತದಲ್ಲಿ ಮಾಡಿದ್ರೆ ಪರವಾಗಿಲ್ಲ, ಒಳ್ಳೆಯದೇ. ಯಾವುದು ಆ ಮುಹೂರ್ತ? ಬ್ರಹ್ಮ ಮುಹೂರ್ತ, ಬ್ರಾಹ್ಮಣರ ಮುಹೂರ್ತ. ಅದಕ್ಕೆ ಪವರ್ ಬಂದಿದ್ದು ಹೇಗೆ ಆ ಮುಹೂರ್ತಕ್ಕೆ? ನಮ್ಮ ಒಂದು ಯೋಗದಿಂದ ಆ ಮುಹೂರ್ತಕ್ಕೆ ಪವರ್ ಬಂದಿರೋದು. ಬ್ರಹ್ಮ ಭೋಜನ್ ಕಿ ಭಿ ಮಹಿಮಾ ಹೈ. ब्रह्मा भोजन नहीं, ब्रह्मा भोजन, ब्रह्म भोजन नहीं, ब्रह्मा भोजन. तुमको भी ब्रह्म कुमारी के बदले ब्रह्मा कुमारी के बदले ब्रह्म कुमारी का देते हैं.
ಸಮಸ್ಯೆ ನಹಿ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮ ಭೋಜನನೂ ಸಹ, ಬ್ರಹ್ಮ ಭೋಜನದ್ದು ಸಹ ಮಹಿಮೆ ಇದೆ. ಮಾತಾಡೋವಾಗ ಏನು ಹೇಳ್ಬಿಡ್ತೀವಿ, ಬ್ರಹ್ಮಭೋಜನ ಬ್ರಹ್ಮಭೋಜನ ಅಂದ್ಬಿಡ್ತೀವಿ. ಬ್ರಹ್ಮಭೋಜನ ಅಲ್ಲ, ಬ್ರಹ್ಮ ಭೋಜನ. ಮತ್ತೆ ಬ್ರಹ್ಮಕುಮಾರಿ ಅಂತ ಹೇಳ್ಬಿಡ್ತಾರೆ. ಮಾತಾಡುವಾಗ ಶಾರ್ಟ್ ಆಗಿ ಬಂದ್ಬಿಡುತ್ತೆ ಬ್ರಹ್ಮಕುಮಾರಿ ಅಂತ. ಅಲ್ಲ, ಬ್ರಹ್ಮ ಕುಮಾರಿ. ಬ್ರಹ್ಮ ಕೆ ಬಚ್ಚೆ ತುಮ್ ಬ್ರಹ್ಮ ಕುಮಾರ್ ಕುಮಾರಿಯ ಹೋನ. ಬ್ರಹ್ಮನ ಮಕ್ಕಳು ನೀವು, ಬ್ರಹ್ಮ ಕುಮಾರ ಕುಮಾರಿ ಆಗಿದ್ದೀರಲ್ವ. ಬ್ರಹ್ಮತೋ ಏನಾಗಿದೆ, ब्रह्म तो तत्व है, रहने का ठिकाना है, उनकी क्या महिमा होगी. ಬಾಬಾ ಹೇಳ್ತಾರೆ ಬ್ರಹ್ಮ ತತ್ವ ನಾವು ಆತ್ಮಗಳು ನಿವಾಸ ಮಾಡುವಂತಹ ಠಿಕಾನ, ಸ್ಥಾನ, ಅದರದ್ದು ಏನು ಮಹಿಮೆ ಇದೆ. ಬಾಪ್ ಬಚ್ಚೋಂಕೋ ಉಲ್ಲಹನ ದೇತೆ ಹೇ. ತಂದೆ ಮಕ್ಕಳಿಗೆ ಆಕ್ಷೇಪಣೆ ಮಾಡ್ತಾರೆ. ಏನು ಆಕ್ಷೇಪಣೆ ಮಾಡ್ತಾರೆ, ತುಮ್ ಏಕ್ ತರಫ್ ತೋ ಪೂಜಾ ಕರ್ತೆ ಹೋ, दूसरी तरफ फिर सबकी ಗ್ಲಾನಿ करते हो. ಒಂದು ಕಡೆ ಎಲ್ಲ ದೇವತೆಗಳಿಗೂ ಪೂಜೆಯನ್ನು ಮಾಡೋದು, ರಾಮನಿಗೂ ಕೃಷ್ಣನಿಗೂ ಎಲ್ಲರೂ. ಇನ್ನೊಂದು ಕಡೆ ಎಲ್ಲರಿಗೂ ನಿಂದನೆ ಮಾಡೋದು. ಕೃಷ್ಣನಿಗೆ ಬೆಣ್ಣೆ ಕದ್ದ, ಸೀರೆ ಕದ್ದ ಅಂತ ನಿಂದನೆ ಮಾಡೋದು. ರಾಮನಿಗೆ ರಾಮನು ಹೆಂಡತಿನ ಕಳ್ಕೊಂಡಾಗ ಅರ್ಥ ಅಂತ ಹೇಳೋದು. ಇದೆಲ್ಲ ಬಾಬಾ ಹೇಳ್ತಾರೆ ನಿಂದನೆ ಮಾತುಗಳು. ಗ್ಲಾನಿ ಕರ್ತೆ ಕರ್ತೆ ತಮೋ ಪ್ರಧಾನ್ ಬಂದ್ ಪಡೆ. ಬಾಬಾ ಹೇಳ್ತಾರೆ ಗ್ಲಾನಿ ಮಾಡ್ತಾ ಮಾಡ್ತಾ ತಮೋ ಪ್ರಧಾನರಾಗ್ಬಿಟ್ಟಿದ್ದೀರಿ. ತಮೋ ಪ್ರಧಾನ್ ಬನನಾ ಹಿ ಹೈ. ಯಾಕೆ ತಮೋ ಪ್ರಧಾನರು ಆಗಲೇಬೇಕಾಗಿದೆ. ಚಕ್ರ ರಿಪೀಟ್ ಹೋಗ. ಚಕ್ರ ತಿರುಗ್ತಾ ಇರುತ್ತಲ್ವ. ಚಕ್ರ ಅಂದರೆ ನಿಲ್ಲೋ ಮಾತೇ ಇಲ್ಲ. ಚಕ್ರ ರಿಪೀಟ್ ಆಗುತ್ತೆ. जब कोई बड़े आदमी आते हैं तो उनको चक्र पर जरूर समझाना है. ಯಾವಾಗ ಯಾರಾದರೂ ದೊಡ್ಡ ಮನುಷ್ಯರು ಬರ್ತಾರೆ ಅಂದಾಗ ಅವರಿಗೆ ಚಕ್ರದ ಬಗ್ಗೆ ಅವಶ್ಯಕವಾಗಿ ತಿಳಿಸಬೇಕಾಗಿದೆ. ಈ ಚಕ್ರ 5000 ವರ್ಷ का ही है, इनके ऊपर बहुत अटेंशन देना है. ಈ ಚಕ್ರ 5000 ವರ್ಷದ್ದೇ ಆಗಿದೆ. ಇದರ ಬಗ್ಗೆ ಬಹಳ ಅಟೆನ್ಷನ್ ಕೊಡಬೇಕಾಗಿದೆ. रात के बाद दिन जरूर होना ही है. ये हो नहीं सकता कि रात के बाद दिन ना हो. ರಾತ್ರಿಯ ನಂತರ ಹಗಲು ಬರಲೇಬೇಕಾಗಿದೆ. ಈ ರೀತಿ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಗಲು ಬರ್ದಿರ ರಾತ್ರಿನೇ ಇರಲಿಕ್ಕೆ ಸಾಧ್ಯ ಇಲ್ಲ. ಕಲಿಯುಗಕ್ಕೆ ಬಾದ್ ಸತ್ಯುಗ್ ಜರೂರ್ ಅನ್ನೋದು. ಬಾಬಾ ಹೇಳ್ತಾರೆ ಈ ಚಿತ್ರದ ಬಗ್ಗೆ ಬಹಳ ಅಟೆನ್ಷನ್ ಕೊಡಬೇಕು. ದೊಡ್ಡವರು ಬಂದಾಗ್ಲೂ ಇದನ್ನು ತಿಳಿಸ್ಬೇಕು. ಕಲಿಯುಗದ ನಂತರ ಸತ್ಯುಗ ತಪ್ಪದೇ ಬರಬೇಕು. ಈ ವರ್ಲ್ಡ್ की हिस्ट्री ಜಾಗತ್ भी ರಿಪೀಟ್ होती है. ಪ್ರಪಂಚದ್ದು ಚರಿತ್ರೆ, ಭೂಗೋಳ ಎಲ್ಲವೂ ಏನಾಗುತ್ತೆ, ಪುನರಾವರ್ತನೆ ಆಗುತ್ತೆ. तो बाप समझाते हैं मीठे मीठे बच्चों. ಏನು ತಿಳಿಸ್ತಾರೆ, ಮಧುರ ಮಧುರ ಮಕ್ಕಳೇ, अपने को आत्मा समझो. आत्मा ही सब कुछ करती है, पाठ बजाती है. ತನ್ನನ್ನು ಆತ್ಮ ಅಂತ ತಿಳ್ಕೊಳ್ಳಿ. ಆತ್ಮನೇ ಎಲ್ಲವನ್ನೂ ಮಾಡುತ್ತೆ, ಪಾತ್ರ ಮಾಡುತ್ತೆ. ಆತ್ಮ ಇದ್ದಾಗ ನೋಡೋದು, ಕೇಳೋದು, ಮಾತಾಡೋದು ಪಾತ್ರ. ये किसको भी पता नहीं है कि अगर हम पात्रधारी है तो नाटक के आदि मध्य अंत को जरूर जानना चाहिए. ಇದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ನಾವು ಪಾತ್ರಧಾರಿ ಅಂದಾಗ ನಾಟಕದ ಆದಿ ಮಧ್ಯ ಅಂತ್ಯವನ್ನು ತಪ್ಪದೇ ತಿಳ್ಕೊಳ್ಬೇಕಾಗಿದೆ. ಅಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗೂ ಪೂರ್ತಿ ನಾಟಕದ ಬಗ್ಗೆ ಗೊತ್ತಿರುತ್ತೆ. ಆವಾಗಲೇ ಅವರು ಆ ಸನ್ನಿವೇಶಕ್ಕೆ ತಕ್ಕ ಹಾಗೆ ಪಾತ್ರ ಮಾಡಲಿಕ್ಕೆ ಸಾಧ್ಯ. वर्ल्ड की हिस्ट्री ಜಾಗತ್ में रिपीट होती है तो ड्रामा ही ठहराना. ಪ್ರಪಂಚದ್ದು ಚರಿತ್ರೆ, ಭೂಗೋಳ ರಿಪೀಟ್ ಆಗುತ್ತೆ ಅಂದಾಗ ಡ್ರಾಮಾನೇ ಆಯ್ತಲ್ವಾ, ಸಿನಿಮಾ, ರಿಯಲಿ ಸಿನಿಮಾ ಅಂತ ಅಲ್ವಾ. ಸೆಕೆಂಡ್ ಬೈ ಸೆಕೆಂಡ್ ವಹಿ ರಿಪೀಟ್ ಹೋಗಾ ಜೋ ಪಾಸ್ಟ್ ಹೋ ಗಯಾ. ಸಿನಿಮಾದಲ್ಲಿ ಸೆಕೆಂಡ್ ಬೈ ಸೆಕೆಂಡ್ ಅದೇ ರಿಪೀಟ್ ಆಗುತ್ತೆ. ಯಾವುದು
ಕಳೆದು ಹೋಯಿತು. ಅದಕ್ಕೆ ಹೇಳ್ತಾರಲ್ವ, ಒಂದು ನೊಣ ಹಿಂಗೆ ಹೋದ್ರೂ ಸಹ ಪ್ರತಿಯೊಂದು ಸೀನ್ನಲ್ಲೂ ಅದು ಬಂದೇ ಬರುತ್ತೆ. ಮಾರ್ನಿಂಗ್ ಶೋನಲ್ಲೂ ಬರುತ್ತೆ, ಮ್ಯಾಟ್ನಿನಲ್ಲೂ ಬರುತ್ತೆ, ಈವ್ನಿಂಗ್ ಶೋನಲ್ಲೂ ಬರುತ್ತೆ. ಆ ಸೀನ್ ಬಂದಾಗ ಆ ನೊಣ ಹಿಂಗೆ ಹೋಗಿದ್ದು ಎಲ್ಲ ಶೋನಲ್ಲೂ ಬರುತ್ತೆ. ये बातें और कोई समझ न सके. ಈ ಮಾತುಗಳು ಬೇರೆ ಯಾರು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಯಾವ ಮಾತು ಯಾವುದು ಪಾಸ್ಟ್ ಆಗೋಯ್ತು ಅದು ಮತ್ತೆ ರಿಪೀಟ್ ಆಗುತ್ತೆ, सेम टू सेम. कम बुद्धि वाले हमेशा नापासी होते हैं. फिर टीचर भी क्या कर सकते हैं? टीचर को क्या कहेंगे कि कृपा व आशीर्वाद करो. ಬಾಬಾ ಹೇಳ್ತಾರೆ, ಕಮ್ಮಿ ಬುದ್ಧಿ ಇರುವಂಥವರು ಯಾವಾಗಲೂ ಫೇಲ್ ಆಗ್ತಾರೆ. ಅದರಲ್ಲಿ ಟೀಚರ್ ಏನು ಮಾಡಲಿಕ್ಕಾಗುತ್ತೆ? ಟೀಚರ್ಗೆ ಯಾರಾದರೂ ಹೇಳ್ತಾರಾ ಕೃಪೆ ತೋರಿಸಿ ಆಶೀರ್ವಾದ ಮಾಡಿ ಅಂತ? ये भी पढ़ाई है. इस गीता पाठशाला में स्वयं भगवान राजयोग सिखलाते हैं. ಇದೂ ಸಹ ಒಂದು ಓದಾಗಿದೆ. ಈ ಗೀತಾ ಪಾಠಶಾಲೆಯಲ್ಲಿ ಸ್ವಯಂ ಭಗವಂತ ರಾಜಯೋಗ ಕಲಿಸ್ತಾರೆ. ಇದರಲ್ಲೂ ಸಹ ಏನು ನಾವು ಓದಬೇಕು, ಪುರುಷಾರ್ಥ ಮಾಡಬೇಕು, ಕೃಪೆ ತೋರಿಸಿ ದಯೆ ತೋರಿಸಿ ಆಶೀರ್ವಾದ ಮಾಡಿ ಅನ್ನೋ ಮಾತಿಲ್ಲ. कलयुग को बदल कर सत्युग जरूर बनना है. ड्रामा अनुसार बाप को भी आना है. ಕಲಿಯುಗ ಬದಲಾಗಿ ಸತ್ಯುಗ ತಪ್ಪದೇ ಬರಬೇಕು. ಡ್ರಾಮಾ ಅನುಸಾರ ತಂದೆನೂ ಸಹ ಬರಬೇಕಾಗಿದೆ. ಅವರೂ ಸಹ ಕೆಳಗಿಳಿದು ಶರೀರ ಧಾರಣೆ ಮಾಡಿ ಅವರು ಪಾತ್ರ ಮಾಡಬೇಕಾಗಿದೆ. ಭಕ್ತಿ ಮಾರ್ಗದಲ್ಲಿ ಅಲ್ಲಿ ಕೂತ್ಕೊಂಡೇ ಪಾತ್ರ ಮಾಡ್ತಾರೆ, ಇಲ್ಲಿ ಬಂದಾಗ ಶರೀರ ಧಾರಣೆ ಮಾಡಿ ಪಾತ್ರ ಮಾಡ್ತಾರೆ. बाप कहते हैं, हम कलप कलप संगम युगे आता हूँ. अगर कोई थोड़ी कह सकते कि हम सृष्टि के आदि मध्यांत का ज्ञान सुनाने आया हूँ. ತಂದೆ ಹೇಳ್ತಾರೆ, ನಾನು ಕಲ್ಪ ಕಲ್ಪ ಸಂಗಮ ಯುಗದಲ್ಲಿ ಬರ್ತೀನಿ. ಬೇರೆ ಯಾರಾದರೂ ಈ ರೀತಿ ಹೇಳಲಿಕ್ಕೆ ಸಾಧ್ಯ ಇದೆಯಾ? ಹೇಳ್ತಾರಾ? ನಾನು ಸೃಷ್ಟಿ ಆದಿ ಮಧ್ಯಾಂತದ ಜ್ಞಾನ ನಿಮಗೆ ತಿಳಿಸ್ಲಿಕ್ಕೆ ಬಂದಿದ್ದೀನಿ. अपने को शिवोहम कहते हैं, उससे क्या हुआ? ಶಿವ ಬಾಬಾ ತೋ ಆತೆ ಹಿ ಹೈ, ತಮಗೆ ಶಿವೋಹಂ ಅಂತ ಹೇಳ್ಕೊಳ್ತಾರೆ. ಇದರಲ್ಲಿ ಏನಾಯಿತು? ಶಿವ ಆಗ್ಬಿಟ್ರ ಅವರು? ಶಿವ ಬಾಬಾ ಬರೋದೇ ಪಡಾನೆ ಲಿಯೆ, ಸಹಜ ರಾಜಯೋಗ ಸಿಕ್ಕಾನೆ ಲಿಯೆ, ಓದಿಸ್ಲಿಕ್ಕಾಗಿ, ಸಹಜ ರಾಜಯೋಗ ಕಲಿಸ್ಲಿಕ್ಕಾಗಿ. कोई भी साधु संत आदि को शिव भगवान नहीं कहा जा सकता. ಯಾವುದೇ ಸಾಧು ಸಂತ ಆದಿಗೆ ಶಿವ ಭಗವಾನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಐಸೆ ತೋ ಬಹುತ್ ಕಹತೆ ಹೈ, ಈ ರೀತಿ ಅನೇಕರು ಹೇಳ್ಕೊಳ್ತಾರೆ. ಏನು ಹೇಳ್ಕೊಳ್ತಾರೆ? ಹಮ್ ಕೃಷ್ಣ ಹೈ, ಹಮ್ ಲಕ್ಷ್ಮೀ ನಾರಾಯಣ ಹೈ. ನಾನು ಕೃಷ್ಣ, ನಾನು ಲಕ್ಷ್ಮೀ ನಾರಾಯಣ, ಶಿವೋ ಹಮ್, ಈ ಥರ ಎಲ್ಲ ಹೇಳ್ಕೊಳ್ತಾರೆ. अब कहाँ वो श्री कृष्ण सत्युग का प्रिंस, कहाँ ये कलियुगी पतित. ಎಲ್ಲಿ ಆ ಶ್ರೀಕೃಷ್ಣ ಸತ್ಯುಗದ ಪ್ರಿನ್ಸು, ಎಲ್ಲಿ ಈ ಕಲಿಯುಗಿ ಪತಿತ ಮನುಷ್ಯರು? ಐಸೆ ಥೋಡೆ ಹಿ ಕಹೆಂಗೆ ಇನ್ಮೇ ಭಗವಾನ್ ಹೈ. ಈ ರೀತಿ ಏನಾದರೂ ಹೇಳ್ತಾರೆ ಇವರಲ್ಲಿ ಭಗವಂತ ಇದ್ದಾರೆ ಅಂತ? ತುಮ್ ಮಂದಿರೋ ಮೇ ಜಾಕರ್ ಪೂಛ್ ಸಕ್ತೆ ಹೋ, ये तो सत्युग में राज्य करते थे, फिर कहाँ गए? ನೀವು ಮಂದಿರಗಳಿಗೆ ಹೋಗಿ ಕೇಳ್ಬೋದು ಈ ಪ್ರಶ್ನೆನ. ಇವರಂತೂ ಸತ್ಯುಗದಲ್ಲಿ ರಾಜ್ಯ ಮಾಡ್ತಾ ಇದ್ರು, ನಂತರ ಎಲ್ಲಿ ಹೋದರು? ಸತ್ಯುಗಕ್ಕೆ ಬಾದ್ ಜರೂರ್ ತ್ರೇತಾ ದ್ವಾಪರ್ ಕಲಿಯುಗ ಹುವ. ಸತ್ಯುಗದ ನಂತರ ತಪ್ಪದೇ ತ್ರೇತಾ ದ್ವಾಪರ ಕಲಿಯುಗ ಆಯಿತು. सत्युग में सूर्यवंशी राज्य था, त्रेता में चंद्रवंशी. ये सब नॉलेज तुम बच्चों की बुद्धि में है. ಸತ್ಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು, ತ್ರೇತಾದಲ್ಲಿ ಚಂದ್ರವಂಶಿ. ಈ ಎಲ್ಲ ಜ್ಞಾನ ನೀವು ಮಕ್ಕಳ ಬುದ್ಧಿಯಲ್ಲಿ ಇದೆ. ಇತನೇ ಬ್ರಹ್ಮ ಕುಮಾರ್ ಕುಮಾರಿಯಾ ಹೇಳಿ ಜರೂರ್, ಇಷ್ಟೊಂದು ಜನ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಿದ್ದಾರೆ ಅಂದಾಗ ತಪ್ಪದೆ ಪ್ರಜಾಪಿತ ಬಿ ಹೋಗ,
ಪಿತಾನೂ ಇರಬೇಕಲ್ಲ, ಕುಮಾರ ಕುಮಾರಿಯರಿದ್ದಾರೆ ಅಂದರೆ ಅವ್ರ ತಂದೆನೂ ಇರಬೇಕಲ್ವ. फिर ब्रह्मा द्वारा मनुष्य सृष्टि रचते हैं। क्रिएटर ब्रह्मा को नहीं कहा जाता, वो फिर ಯಾರು ಕ್ರಿಯೇಟರ್? ಗಾಡ್ ಫಾದರ್ ಹೇ. ಬ್ರಹ್ಮನ ಮೂಲಕ ಮನುಷ್ಯ ಸೃಷ್ಟಿ ರಚನೆ ಮಾಡ್ತಾರೆ. ಕ್ರಿಯೇಟರ್ ಬ್ರಹ್ಮನಿಗೆ ಹೇಳಲಾಗೋದಿಲ್ಲ, ಯಾರಿಗೆ ಹೇಳಲಾಗುತ್ತೆ? ರಚಯಿತ ಆಗಿದ್ದಾರೆ ಭಗವಂತ ತಂದೆ, गॉड फादर। कैसे रचते हैं? वो तो बाप सम्मुखी बैठ समझाते हैं, ये शास्त्र तो बाद में बने हैं। ಹೇಗೆ ರಚನೆ ಮಾಡ್ತಾರೆ? ಇದಂತೂ ತಂದೆ ಸಮ್ಮುಖದಲ್ಲಿ ಕುಳಿತು ತಿಳಿಸ್ತಾರೆ. ಈ ಶಾಸ್ತ್ರಗಳೆಲ್ಲ ನಂತರ ಬರೆದಿಟ್ಟಿದ್ದಾರೆ. जैसे कृष्ण ने समझाया, उनका बाइबल बन गया। ಹೇಗೆ ಕ್ರೈಸ್ಟು ತಿಳಿಸಿದ್ರು, ಬಹಳ ಸಮಯದ ನಂತರ ಅದನ್ನು ಬೈಬಲ್ ಬರೆದಿಟ್ರು. ಇಲ್ಲಿ ತಂದೆ ಬಂದಾಗಲೇ ಏನು ಮಾಡ್ತಾರೆ? ಜ್ಞಾನ ಕೊಡ್ತಾರೆ. ಅವರಲ್ಲಿ ಆ ಜ್ಞಾನನೂ ಏನಾಗಿದೆ? ಸಮಾವೇಶ ಆಗ್ಬಿಟ್ಟಿದೆ. बाद में बैठ गायन करते हैं, ನಂತರ ಸ್ವಲ್ಪ ಸಮಯದ ನಂತರ ಬೈಬಲ್ ಬರೀತಾರೆ, ಮಾಡ್ತಾರೆ. ನಂತರ ಕೂತ್ಕೊಂಡು ಅದರದ್ದು ಗಾಯನ ಮಾಡ್ತಾರೆ. सर्व का सद्गति दाता, सर्व का लिबरेटर, पतित पावन, एक बाप गाया हुआ है। उनको याद करते हैं कि एक गॉड फादर रहम कर, सर्वर सद्गति दाता, ಸರ್ವರ ಲಿಬರೇಟರ್, ಮುಕ್ತಿದಾತ, ಪತಿತ ಪಾವನ ಒಬ್ಬ ತಂದೆಗೆ ಗಾಯನ ಇದೆ, ಹಾಡಲಾಗಿದೆ. ಅವರನ್ನು ನೆನಪು ಮಾಡಿದ್ರೆ, ಅವರನ್ನು ನೆನಪು ಮಾಡ್ತಾರೆ. ಏನಂತ ನೆನಪು ಮಾಡ್ತಾರೆ? ಗಾಡ್ ಫಾದರ್ ದಯೆ ತೋರಿಸಿ. ಕ್ರಿಶ್ಚಿಯನ್ಸು ಏನು ಹೇಳ್ತಾರೆ? ಕ್ರೈಸ್ಟು ಏನು ಹೇಳ್ದ? ಗಾಡ್ ಫಾದರ್ ಇವರನ್ನು ಕ್ಷಮಿಸ್ಬಿಡು, ತಿಳಿದಿರ ತಪ್ಪು ಮಾಡಿದ್ರು. फादर एक होता है, वो है सारे वर्ल्ड का फादर। ತಂದೆ ಯಾವಾಗಲೂ ಒಬ್ಬರಾಗಿರ್ತಾರೆ. ಒಂದು ಮನೆಯಲ್ಲಿ ತಂದೆ ಅಂದರೆ ಒಬ್ಬರು ಇರ್ತಾರಲ್ವಾ. ಮತ್ತೆ ಅವರು ಇಡೀ ಪ್ರಪಂಚಕ್ಕೆ ತಂದೆ ಆಗಿದ್ದಾರೆ. ಒಂದು ಮನೆಯಲ್ಲಿ ಮನೆಗೆ 4 ಜನ ಮಕ್ಕಳಿಗೆ ತಂದೆ, ಇವರು ಇಡೀ ಪ್ರಪಂಚಕ್ಕೇನೆ ತಂದೆಯಾಗಿದ್ದಾರೆ. ಮನುಷ್ಯಂ ಕೋ ಪತಾ ನಹಿ ಹೈ ಕಿ, ಮನುಷ್ಯರಿಗೆ ಗೊತ್ತಿಲ್ಲ, ಯಾವ ಮಾತು ಗೊತ್ತಿಲ್ಲ. ಇಡೀ ಪ್ರಪಂಚಕ್ಕೆ ತಂದೆಯಾಗಿದ್ದಾರೆ, ಮನುಷ್ಯರಿಗೆ ಈ ಮಾತು ಗೊತ್ತಿಲ್ಲ. ಸರ್ವ ದುಃಖೋಂ ಸೆ ಲಿಬರೇಟ್ ಕರ್ನೆ ವಾಲಾ ಕೌನ್ ಹೈ? ಎಲ್ಲ ದುಃಖಗಳಿಂದ ಬಿಡುಗಡೆ ಮಾಡಿಸುವಂತಹ ಲಿಬರೇಟರ್ ಯಾರಾಗಿದ್ದಾರೆ? ಅಭಿ ಸೃಷ್ಟಿ ಭಿ ಪುರಾನಿ, ಮನುಷ್ಯ ಭಿ ಪುರಾನೆ, ತಮೋ ಪ್ರಧಾನ್ ಹೈ, ಏ ಹೈ ಹಿ. ಈಗ ಸೃಷ್ಟಿನೂ ಹಳೆಯದು, ಮನುಷ್ಯರು ಎಲ್ಲರೂ ಹಳಬರು. ಹಳಬರು ಅಂದರೆ ಅಂತ್ಯದಲ್ಲೂ ಅಂತಿಮ ಜನ್ಮ, ಅಂತಿಮ ಸಮಯ. ತಮೋ ಪ್ರಧಾನರಾಗಿದ್ದಾರೆ. ಈ ಪ್ರಪಂಚನೇ ಆಗಿದೆ ಐರನ್ ಏಜ್ಡ್ ವರ್ಲ್ಡ್. ಹೊಸ ಪ್ರಪಂಚ ಗೋಲ್ಡನ್ ಏಜ್ಡ್ ವರ್ಲ್ಡ್. ಗೋಲ್ಡನ್ ಏಜ್ ತಾನ ಫಿರ್ ಹೋಗ ಜರೂರ್. ಗೋಲ್ಡನ್ ಏಜ್ ಇತ್ತಲ್ವಾ, ಪುನಃ ಆಗುತ್ತೆ. ಚಕ್ರ ತಿರುಗಿದಾಗ ಏನಾಗುತ್ತೆ? ಕಲಿಯುಗ ಕೆಳಕ್ಕೆ ಹೋಗುತ್ತೆ, ಸತ್ಯುಗ ಮೇಲಕ್ಕೆ ಬರುತ್ತೆ. ಕಲಿಯುಗ ಮೇಲಕ್ಕೆ ಬಂದಾಗ सत्युग ಕೆಳಕ್ಕೆ ಹೋಗುತ್ತೆ. ये विनाश हो जाएगा, वर्ल्ड वार होगी, अनेक कुदरती आपदाएं भी होती है. ವಿನಾಶ ಆಗುತ್ತೆ, ವರ್ಲ್ಡ್ ವಾರ್ ನಡೆಯುತ್ತೆ, ಅನೇಕ ಪ್ರಕೃತಿ ಆಪತ್ತುಗಳು ಸಹ ಬರುತ್ತವೆ. ಸಮಯ ತೋ ಯಹಿ ಹೈ. ಇವಾಗ ಸಮಯ ಅದೇ ಸಮಯ. ಯಾವ ಸಮಯ? ವಿನಾಶ ಆಗೋಗುತ್ತೆ, ವರ್ಲ್ಡ್ ವಾರ್ ನಡೆಯುತ್ತೆ, ಅನೇಕ ಪ್ರಕೃತಿ ಆಪತ್ತುಗಳು ಬರುತ್ತವೆ. ಮನುಷ್ಯ ಸೃಷ್ಟಿ ಕಿತನಿ ವೃದ್ಧಿ ಕೋ ಪಾಯಿ ಹುಯಿ ಹೈ. ಮನುಷ್ಯ ಸೃಷ್ಟಿ ಎಷ್ಟು ವೃದ್ಧಿಯನ್ನು ಹೊಂದಿದೆ. ಆಚೆ ಹೋಗೋಕ್ಕೆ ಇಷ್ಟ ಆಗಲ್ಲ, ಅಷ್ಟು ಟ್ರಾಫಿಕ್ಕು, ಅಷ್ಟು ಜನಸಂಖ್ಯೆ.
तुम तो कहते रहते हो ಭಗವಾನ್ ಆಯಾ ಹುವಾ ಹೈ, ನೀವಂತೂ ಹೇಳ್ತಾ ಇರ್ತೀರಾ ಭಗವಂತ ಬಂದಿದ್ದಾರೆ. तुम बच्चे सभी को चैलेंज देते हो कि ब्रह्मा द्वारा एक आदि सनातन देवी देवता धर्म की स्थापना हो रही है. ನೀವು ಮಕ್ಕಳು ಎಲ್ಲರಿಗೂ ಪ್ರಪಂಚಕ್ಕೇನೆ ಚಾಲೆಂಜ್ ಮಾಡ್ತೀರಾ, ಬ್ರಹ್ಮನ ಮೂಲಕ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಸ್ಥಾಪನೆ ಆಗ್ತಾ ಇದೆ. ಅನೇಕ ಧರ್ಮ ವಿನಾಶ, ಒಂದು ಧರ್ಮದ ಸ್ಥಾಪನೆ. ड्रामा अनुसार सब सुनते रहते हैं, ದೇವಿ ಗುಣ भी धारण करते हैं. ಡ್ರಾಮಾ ಅನುಸಾರ ಎಲ್ಲರೂ ಕೇಳ್ತಾನೂ ಇರ್ತಾರೆ, ದೇವಿ ಗುಣಗಳು ಧಾರಣೆನೂ ಮಾಡ್ತಾರೆ. तुम जानते हो हमारे में कोई गुण नहीं था, ನಂಬರ್ 1 ಅವಗುಣ है. ನಿಮಗೆ ಗೊತ್ತಿದೆ ನಮ್ಮಲ್ಲೂ ಯಾವುದೇ ಗುಣ ಇರಲಿಲ್ಲ. ನಂಬರ್ 1 ಅವಗುಣ ಆಗಿದೆ काम बेकार का, जो कितना हैरान करता है. काम विकार ಎಷ್ಟು ಕಷ್ಟ ಕೊಡುತ್ತೆ. माया की कुश्ती चलती है, ना चाहते भी माया का तूफान गिरा देता है. ಮಾಯೆದು ಮಲ್ಲ ಯುದ್ಧ ನಡೆಯುತ್ತೆ. ಕುಸ್ತಿ ಅಂದ್ರೆ ಮಲ್ಲ ಯುದ್ಧ. ಬಯಸದೇ ಇದ್ರೂ ಮಾಯೆ ಏನ್ ಮಾಡುತ್ತೆ, ಬಿರುಗಾಳಿ ಬೀಳಿಸ್ಬಿಡುತ್ತೆ. ಐರನ್ ಏಜ್ तो है ना, खाला मुँह कर देते हैं. ಐರನ್ ಏಜ್ ಆಗಿದೆ ಅಲ್ವಾ, ಏನ್ ಮಾಡ್ತಾರೆ, ಬಿದ್ದುಬಿಟ್ರು ಅಂದ್ರೆ, ವಿಕಾರಿ ಆದ್ರು ಅಂದ್ರೆ ಕಪ್ಪು ಮುಖ ಮಾಡ್ಕೊಳ್ತಾರೆ. सावरा मुँह नहीं कहेंगे, श्री कृष्ण के लिए दिखाते हैं सर्प ने डसा तो सावरा हो गया. ಆ ಥರ ನೀಲಿ ಬಣ್ಣ ತೋರಿಸೋದನ್ನ ಕೃಷ್ಣನಿಗಾಗಿ ತೋರಿಸ್ತಾರೆ. ಸರ್ಪ ಕಚ್ಚಿತು, ಅದರಿಂದ ವಿಷದಿಂದ ನೀಲಮೇಘ ಶ್ಯಾಮನಾಗ್ಬಿಟ್ಟ ಅಂತ ನೀಲಿ ಬಣ್ಣ ತೋರಿಸ್ತಾರೆ. ಇಜ್ಜತ್ ರಖನೆ ಕೆ ಲಿಯೆ ಸಾವರಾ ಕರ್ ದಿಯಾ, ಗೌರವ ಇರ್ಲಿಕ್ಕಾಗಿ ಆ ಥರ ನೀಲಮೇಘ ಶ್ಯಾಮ ಅಂತ ಹೇಳ್ಬಿಟ್ರು. ಎಲ್ಲರೂ ದೇವತೆಗಳು ಎಲ್ಲರೂ ಕಾಮಚಿತ ಮೇಲೆ ಕುಳಿತು ಕಪ್ಪಾದವಲ್ವಾ, ರಾಮನಿಂದ ಹಿಡಿದು ಕೃಷ್ಣನಿಂದ ಹಿಡಿದು ಎಲ್ಲರೂ. काला मुख दिखाने से इज्जत चली जाए तो दूर देश निराकार देश से मुसाफिर आते हैं. ದೂರ ದೇಶ ನಿರಾಕಾರ ದೇಶದಿಂದ ಪ್ರಯಾಣಿಕ ಬರ್ತಾರೆ. दूर देश का रहने वाला आया देश पर आया. आयरन एज्ड दुनिया काले शरीर में आकर इनको भी गोरा बनाते हैं. ಈ ಪ್ರಪಂಚನೇ ಪತಿತ ಪ್ರಪಂಚ, ಇಲ್ಲಿ ಪಾವನರು ಯಾರು ಇರ್ಲಿಕ್ಕೂ ಸಾಧ್ಯ ಇಲ್ಲ. ಭಗವಂತ ಬಂದರೂ ಸಹ ಆ ಕಪ್ಪು ಶರೀರದಲ್ಲೇ ಬಂದು ಏನ್ ಮಾಡ್ತಾರೆ, ಇವರನ್ನು ಸುಂದರ ಮಾಡ್ತಾರೆ, ಶ್ಯಾಮ ಸುಂದರ. अब बाप कहते हैं तुमको फिर सतो प्रधान बनना है, मुझे याद करो तो विक्रम विनाश होंगे और तुम ವಿಷ್ಣುಪುರಿ के मालिक बन जाएंगे. ಈಗ ತಂದೆ ಹೇಳ್ತಾರೆ, ನೀವು ಸತೋ ಪ್ರಧಾನರು ಪುನಃ ಆಗಬೇಕು, ನನ್ನನ್ನು ನೆನಪು ಮಾಡಿ, ಆಗ ವಿಕರ್ಮ ವಿನಾಶ ಆಗುತ್ತೆ, ನೀವು ವಿಷ್ಣುಪುರಿಯ ಮಾಲೀಕರು ಆಗ್ಬಿಡ್ತೀರಾ. ಈ ಜ್ಞಾನ ಕಿ ಬಾತೆ ಸಮझने की है, ಈ ಜ್ಞಾನದ ಮಾತುಗಳು ತಿಳ್ಕೊಳ್ಳುವಂತಹ ಮಾತುಗಳು. ಬಾಬಾ ರೂಪ भी है तो ಬಸಂತ್ भी है. ಬಾಬಾ ರೂಪ ಬಸಂತ್, ಜ್ಞಾನ ಸ್ವರೂಪ, ಜ್ಞಾನ ಸಾಗರ ಮತ್ತು ಜ್ಞಾನದ ಮಳೆಯನ್ನು ಸುರಿಸ್ತಾರೆ. ರೂಪ ಬಸಂತ್. ಬಾಬಾ ಹೇಳ್ತಾರೆ, ನೀವು ಮಕ್ಕಳು ರೂಪ ಬಸಂತು, ನೀವು ಜ್ಞಾನ ಸ್ವರೂಪರಾಗಿ ಜ್ಞಾನದ ಮಳೆಯನ್ನು ಸುರಿಸ್ತೀರಿ. तेजोमय बिंदु रूप है, उनमें ज्ञान भी है, नाम रूप से न्यारा तो है नहीं. ತೇಜೋಮಯ ಬಿಂದು ರೂಪ ಆಗಿದ್ದಾರೆ, ಅವರಲ್ಲಿ ಆ ಆತ್ಮನಲ್ಲಿ ಜ್ಞಾನನೂ ಸಹ ಇದೆ. ನಾಮರೂಪದಿಂದ ಭಿನ್ನ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಹೆಸರು ಶಿವ ಅಂತ ಹೇಳ್ತಾರೆ, ಲಿಂಗನೂ ತೋರಿಸ್ತಾರೆ, ಮತ್ತೆ ನಾಮರೂಪದಿಂದ ಭಿನ್ನ ಅಂತ ಹೇಗೆ ಹೇಳಲಿಕ್ಕಾಗತ್ತೆ.
उनका रूप क्या है ये दुनिया नहीं जानती. ಆದರೆ ಲಿಂಗ ತೋರಿಸಿದ್ರು, ರಿಯಲಿ ಅವ್ರ ರೂಪ ಯಾವುದಾಗಿದೆ, ಜ್ಯೋತಿರ್ಲಿಂಗನೂ ಹೇಳ್ತಾರೆ, ಜ್ಯೋತಿನೂ ಸೇರಿಸ್ತಾರೆ ಅಲ್ಲಿ. ಅವ್ರ ರೂಪ ಯಾವುದಾಗಿದೆ ಪ್ರಪಂಚಕ್ಕೆ ಗೊತ್ತಿಲ್ಲ. बाप तुमको समझाते हैं, मुझे भी आत्मा कहते हैं. सिर ತಂದೆ ನಿಮಗೆ ತಿಳಿಸ್ತಾರೆ, ನನ್ನನ್ನು ಸಹ ಆತ್ಮ ಅಂತ ಹೇಳ್ತಾರೆ, ನನಗೂ ಸಹ ಆತ್ಮ ಅಂತ ಹೇಳ್ತಾರೆ. ಆದರೆ ಸುಪ್ರೀಂ ಆತ್ಮ, ಪರಂ ಆತ್ಮ, ಬೇರೆ ಯಾರಿಗೂ ಪರಮಾತ್ಮ ಇಲ್ಲ. ಜೀವಾತ್ಮ, ಮನುಷ್ಯಾತ್ಮ, ದೇವಾತ್ಮ, ಮಹಾತ್ಮ, ಪಾಪಾತ್ಮ, ಪುಣ್ಯಾತ್ಮ, ಅವರೊಬ್ಬರಿಗೇನೆ परम आत्मा. परम आत्मा सो मिलकर हो जाता परमात्मा. बाबा परम आत्मा ಎರಡು ಸೇರಿ ಏನು ಹೇಳ್ತಾರೆ, ಸುವರ್ಣ ದೀರ್ಘ ಸಂಧಿನೋ ಏನು ಹೇಳ್ತಾರೆ, ಮರ್ತು ಬಿಟ್ವಿ ಗ್ರಾಮರ್. ಸುವರ್ಣ ದೀರ್ಘ ಸಂಧಿ. ಬಾಪ್ ಬಿ ಹೈ, ಟೀಚರ್ ಬಿ ಹೈ. ತಂದೆನೂ ಆಗಿದ್ದಾರೆ, ಟೀಚರು ಆಗಿದ್ದಾರೆ. ಖಾತೆ ಬಿ ಹೈ, ನಾಲೆಜ್ ಫುಲ್. ಏನು ಹೇಳ್ತಾರೆ, ಅವರಿಗೆ ಮಹಿಮೆ ಏನಿದೆ, ಜ್ಞಾನ ಸಾಗರ. वो समझते हैं नॉलेजफुल अर्थात सबको दिलों को जानने वाले. ಅವರೇನು ತಿಳ್ಕೊಳ್ತಾರೆ, ಜ್ಞಾನ ಸಾಗರ, ಜ್ಞಾನ ಪೂರ್ಣರು ಅಂದರೆ ಎಲ್ಲರ ಒಳಗಿರುವುದನ್ನ, ಇರೋದನ್ನ ತಿಳ್ಕೊಳ್ಳೋಂಥವ್ರು. अगर परमात्मा सर्वव्यापी है तो फिर सब नॉलेजफुल हो गई. ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಅಂದಾಗ ಎಲ್ಲರೂ ಜ್ಞಾನ ಪೂರ್ಣರಾಗ್ಬಿಟ್ರು. ತಿರುಗಿ ನನಗೆ ಅಜ್ಞಾನ ಅಂಧಕಾರನ ದೂರ ಮಾಡಿ ಅಂತ ಕೇಳ್ಕೊಳ್ಳೋ ಮಾತೇನಿದೆ ಅಲ್ವಾ. ನೈನ ಇನ್ಕೋ ರಾಹ ದಿಕ್ಕಾವು ಅಂತ ಕೇಳ್ಕೊಳ್ಳೋ ಮಾತೇನಿದೆ. ಪೂರಿ ಫಿರ್ ಉಸ್ ಏಕ್ ಕೋ ಕ್ಯೂ ಕಹತೆ. ಬಾಬಾ ಹೇಳ್ತಾರೆ, ಒಬ್ಬರಿಗಾಗಿ ಮಾತ್ರ ಈ ಮಹಿಮೆ ಇದೆ, ಜ್ಞಾನ ಸಾಗರ. ಕೃಷ್ಣನಿಗೂ ಇಲ್ಲ, ಕೃಷ್ಣನಿಗೂ ಏನು ಸಂಪನ್ನ, ಗುಣ ಸಂಪನ್ನ, ಗುಣಸಾಗರ ಅಂತ ಹೇಳೋದಿಲ್ಲ. फिर उस एक को क्यों कहते हैं, ಮನುಷ್ಯೋं की कितनी तुच्छ बुद्धि है. ಯಾಕೆ ಅವರೊಬ್ಬರಿಗೆ ಹೇಳ್ತಾರೆ, ಅದು ಕೂಡ ಗೊತ್ತಿಲ್ಲ ಅಂದ್ರೆ, ಮೊದಲು ಕಲ್ಲು ಬುದ್ಧಿ ಅಂದ್ರು, ಇವಾಗ ಹೇಳ್ತಾ ಇದ್ದಾರೆ ತುಚ್ಛ ಬುದ್ಧಿ. ज्ञान की बातों को बिल्कुल नहीं समझते. बाप ज्ञान और भक्ति का कॉन्ट्रास्ट बताते हैं. पहले है ज्ञान दिन सत्युग त्रेता, फिर है द्वापर कलियुग रात. ತಂದೆ ಜ್ಞಾನ ಮತ್ತು ಭಕ್ತಿದು ಕಾಂಟ್ರಾಸ್ಟ್ ಏನಿದೆ, ಅದರ ಹೋಲಿಕೆ ಅಂತರ ಏನಿದೆ ಅದನ್ನು ತಿಳಿಸ್ತಾರೆ. ಮೊದಲು ಜ್ಞಾನ ಹಗಲು, ಯಾವುದು ಸತ್ಯುಗ ತ್ರೇತ, ನಂತರ ದ್ವಾಪರ ಕಲಿಯುಗ ರಾತ್ರಿ. ಜ್ಞಾನದಿಂದ ಸದ್ಗತಿ ಹೋತಿ ಹೈ, ಹಗಲಾಗುತ್ತೆ, ಸದ್ಗತಿ ಆಗುತ್ತೆ. ये राजयोग का ज्ञान हठयोगी समझा ना सके, ना गृहस्थी समझा सकेंगे, क्योंकि ಈ ರಾಜಯೋಗದ ಜ್ಞಾನ ಹಠಯೋಗಿಗಳು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅವ್ರಿಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮತ್ತೆ ಗೃಹಸ್ಥಿಗಳು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅಪವಿತ್ರ ಹೇ. ಈಗ ನಾವು ತಿಳಿಸ್ತೀವಿ ಅಂದರೆ ನಾವು ಪವಿತ್ರರಾಗಿದ್ದೀವಿ, ತಿಳಿಸ್ತೀವಿ. ಅಪವಿತ್ರ ಗೃಹಸ್ಥಿಗಳು ತಿಳಿಸ್ಲಿಕ್ಕೆ ಸಾಧ್ಯ ಇಲ್ಲ. अब राजयोग कौन सिखलावे, ಇವಾಗ ರಾಜಯೋಗ ಯಾರು ಕಲಿಸ್ಬೇಕು? जो कहते हैं मामेकम याद करो तो विक्रम विनाश हो. ಯಾರು ಹೇಳ್ತಾರೆ, ನನ್ನನ್ನು ಒಬ್ಬನನ್ನು ನೆನಪು ಮಾಡಿ ನಿಮ್ಮ ವಿಕರ್ಮ ವಿನಾಶ ಆಗುತ್ತೆ, ಅವರು ಕಲಿಸೋದು. निवृत्ति मार्ग का धर्म ही अलग, ये प्रवृत्ति मार्ग का ज्ञान कैसे सुनाएंगे. ನಿವೃತ್ತಿ ಮಾರ್ಗದ್ದು ಧರ್ಮನೇ ಬೇರೆ, ಅವರು ಪ್ರವೃತ್ತಿ ಮಾರ್ಗದ ಜ್ಞಾನ ಹೇಗೆ ತಿಳಿಸ್ತಾರೆ? ಅವರು ಮನೆ ಮಠ ಎಲ್ಲ ಬಿಟ್ಟು ಹಠದಿಂದ ಸಾಧನೆ ಮಾಡುವಂಥವ್ರು. ನಮ್ಮದು ಪ್ರವೃತ್ತಿಯಲ್ಲಿ ಇದ್ದು ಏನು ಸಹಜವಾಗಿ ಸಾಧನೆ ಮಾಡುವಂಥದ್ದು. ಯಹಾ ಸಬ್ ಕಹತೆ ಹೇ ಗಾಡ್ ಫಾದರ್ ಈಸ್ ಟ್ರೂತ್. ಇಲ್ಲಿ ಎಲ್ಲರೂ ಹೇಳ್ತಾರೆ ಗಾಡ್ ಈಸ್ ಟ್ರೂತ್ ಅಂತಾರೆ. ಬಾಪಿ ಸಚ್ಚ ಸುನಾನೆ ವಾಲ ಹೈ.
ತಂದೆನೇ ಸತ್ಯ ತಿಳಿಸುವಂಥವರಾಗಿದ್ದಾರೆ. आत्मा को बाबा की स्मृति आई है, इसलिए हम बाप को याद करते हैं कि आकर सच्ची सच्ची कथा सुनाओ नर से नारायण बनने की. ಆತ್ಮನಿಗೆ ಈಗ ಬಾಬನ ಸ್ಮೃತಿ ಬಂದಿದೆ, ಆದ್ದರಿಂದ ನಾವು ತಂದೆಯನ್ನು ನೆನಪು ಮಾಡ್ತೀವಿ. ಬಂದು ಸತ್ಯ ಸತ್ಯ ಕತೆ ತಿಳಿಸಿ, ಯಾವುದು ನರನಿಂದ ನಾರಾಯಣ ಆಗುವಂತಹದ್ದು. ये तुमको ಸತ್ಯನಾರಾಯಣ की ಕಥಾ ಸುನಾತಾ ಹೂँ ना. ಬಾಬಾ ಹೇಳ್ತಾರೆ, ನಾನು ನಿಮಗೆ ಸತ್ಯನಾರಾಯಣ ಕತೆ ತಿಳಿಸ್ತೀನಲ್ವ, ಸತ್ಯವಾಗ್ಲೂ ನಾರಾಯಣ ಆಗುವ ಕತೆ ತಿಳಿಸ್ತೀನಲ್ವ. आगे तुम झूठी कथा ही सुनते थे, अभी तुम सच्ची सुनते हो. ಮೊದಲು ಎಲ್ಲ ಭಕ್ತಿ ಮಾರ್ಗದಲ್ಲಿ ಸುಳ್ಳು ಕಥೆಗಳು ಕೇಳ್ತಾ ಇದ್ರಿ, ಈಗ ನೀವು ಸತ್ಯವಾದ ಕತೆ ಕೇಳ್ತೀರಿ. झूठी कथाएं सुनते सुनते, ಆ ಸುಳ್ಳಿನ ಕಥೆಗಳು ಕೇಳ್ತಾ ಕೇಳ್ತಾ, कोई नारायण तो बन नहीं सकता, फिर वो सत्यनारायण की कथा कैसे हो सकती. ಸುಳ್ಳಿನ ಕಥೆಗಳು ಕೇಳ್ತಾ ಕೇಳ್ತಾ ಯಾರು ನಾರಾಯಣ ಆಗಲಿಕ್ಕೆ ಸಾಧ್ಯ ಇಲ್ಲ, ಇನ್ನೂ ಏನಾದ್ವಿ, ಕೆಳಮಟ್ಟಕ್ಕೆ ಬಂದ್ವಿ. ಬಾಬಾ ಹೇಳ್ತಾರೆ, ಅವರು ಸತ್ಯನಾರಾಯಣನ ಕತೆ, ಅದು ಸತ್ಯನಾರಾಯಣ ಕತೆ ಹೇಗೆ ಆಗುತ್ತೆ, ಆ ಕತೆ ಕೇಳಿ ಸತ್ಯವಾಗಿ ನರ ನಾರಾಯಣ ಆದ್ವ. ಮನುಷ್ಯ ಕಿಸ್ಕೋ ನರಸೆ ನಾರಾಯಣ ಬನಾನ ಸಕೆ. ಮನುಷ್ಯರು ಯಾರನ್ನು ನರನಿಂದ ನಾರಾಯಣ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ಆಸುರಿ ಸಂಸ್ಕಾರನ ತೆಗೆದು ದೇವತಾ ಸಂಸ್ಕಾರ ತುಂಬಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. बाप ही आकर स्वर्ग का मालिक बनाते हैं, बाप आते भी ಭಾರತ್ में है. ತಂದೆನೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ, ತಂದೆ ಬರೋದು ಸಹ ಭಾರತದಲ್ಲೇ. ಪರಂತು ಕಬ್ ಆತೆ ಹೇ ಏ ಸಮಜ್ತೆ ನಹೀ ಹೇ, ಆದರೆ ಯಾವಾಗ ಬರ್ತಾರೆ ಇದು ಗೊತ್ತಿಲ್ಲ. ಶಿವಶಂಕರ್ ಕೋ ಮಿಲಾಕರ್ ಕಹಾನಿಯಾ ಬನಾ ದಿ ಹೈ. ಶಿವಶಂಕರ ಒಂದು ಮಾಡಿಬಿಟ್ಟು ಎಷ್ಟು ಕಥೆಗಳನ್ನು ಮಾಡಿಟ್ಟಿದ್ದಾರೆ. शिव पुराण भी है, गीता कहते हैं श्री कृष्ण की, फिर तो शिव पुराण बड़ा हो गया. ಬಾಬಾ ಹೇಳ್ತಾರೆ, ಶಿವಪುರಾಣನೂ ಸಹ ಇದೆ, ಗೀತೆ ಹೇಳ್ತಾರೆ ಶ್ರೀಕೃಷ್ಣ ಭಗವಾನ್ ವಾಚ ಅಂತ. ನಂತರ ಶಿವಪುರಾಣ ದೊಡ್ಡದಾಗೋಯ್ತು. वास्तव में नॉलेज तो गीता में है, ಭಗವಾನ್ ವಾಚ ಮನ್ಮನಾ ಭವ. ವಾಸ್ತವದಲ್ಲಿ ಜ್ಞಾನ ಅಂತೂ ಯಾವುದರಲ್ಲಿರೋದು, ಗೀತೆಯಲ್ಲಿ ಇದೆ. ಅದರಲ್ಲೇ ಭಗವಾನ್ ವಾಚ ಇರೋದು, ಅದರಲ್ಲೇ ಮನ್ಮನಾ ಭವ ಇರೋದು. ये अक्षर गीता के सिवा दूसरे कोई शास्त्रों में हो नहीं सकते. ಭಗವಾನ್ ವಾಚ, ಮನ್ಮನಾ ಭವ, ಶ್ರೀಮತ್, ಇದೆಲ್ಲ ಈ ಗೀತೆಯ ವಿನಃ ಬೇರೆ ಯಾವುದೇ ಶಾಸ್ತ್ರಗಳಲ್ಲಿ ಇಲ್ಲ. ಗಾಯ भी जाता है ಸರ್ವಶಾಸ್ತ್ರಮಯಿ ಶಿರೋಮಣಿ ಗೀತಾ. ಗೀತೆಗೆ ಹಾಡಲಾಗುತ್ತೆ, ಸರ್ವಶಾಸ್ತ್ರಗಳಿಗೂ ತಾಯಿ ಶಿರೋಮಣಿ, ಟಾಪಲ್ಲಿರುವಂತಹದ್ದು ಗೀತೆ. ಶ್ರೇಷ್ಠ ಮತ ಹೈ ಹಿ, ಶ್ರೇಷ್ಠ ಮತ ಯಾರು ಕೊಡ್ತಾರೆ, ಭಗವಾನ್ ಕಿ. ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಶ್ರೇಷ್ಠ ಮತ ಕೊಡ್ತಾರೆ. ಕನಿಷ್ಠ ಮನುಷ್ಯರು, ಭ್ರಷ್ಟ ಮನುಷ್ಯರು ಶ್ರೇಷ್ಠ ಮತ ಕೊಡ್ಲಿಕ್ಕಾಗುತ್ತಾ. पहले पहले ये बताना चाहिए कि हम कहते हैं थोड़े वर्ष के अंदर नई श्रेष्ठाचारी दुनिया स्थापन हो जाएगी. ಮೊದಲು ಇದನ್ನು ತಿಳಿಸ್ಬೇಕಾಗಿದೆ. ನಾವು ಹೇಳ್ತೀವಿ ಸ್ವಲ್ಪ ವರ್ಷದ ಒಳಗೆ ಹೊಸ ಶ್ರೇಷ್ಠಾಚಾರಿ ಪ್ರಪಂಚ ಸ್ಥಾಪನೆ ಆಗೋಗುತ್ತೆ. ಅಭಿ ಹೈ, ಇವಾಗಿರುವುದು ಭ್ರಷ್ಟಾಚಾರಿ ಪ್ರಪಂಚ. श्रेष्ठाचारी दुनिया में कितने थोड़े मनुष्य होंगे. ಬಾಬಾ ಹೇಳ್ತಾರೆ, ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಎಷ್ಟು ಸ್ವಲ್ಪ ಜನಸಂಖ್ಯೆ ಇರುತ್ತೆ. ಅಭಿ ತೋ ಕಿತನೆ ಢೇರ್ ಮನುಷ್ಯ ಹೈ, ಇವಾಗ ಎಷ್ಟು ಮನುಷ್ಯರಿದ್ದಾರೆ, ಬಹಳಷ್ಟು ಮನುಷ್ಯರಿದ್ದಾರೆ.
उसके लिए विनाश सामने खड़ा है. ಬಹಳಷ್ಟು ಮನುಷ್ಯರಾಗೋದ್ರು ಇನ್ನ ಎಲ್ಲದಕ್ಕೂ ಅಭಾವ. ಜಮೀನಿಗೆ ಅಭಾವ, ನೀರಿಗೆ ಅಭಾವ, ದವಸ ಧಾನ್ಯಗಳಿಗೆ ಅಭಾವ. ಅದಕ್ಕೆ ಬಾಬಾ ಹೇಳ್ತಾರೆ ವಿನಾಶ ಮುಂದೆ ನಿಂತಿದೆ. बाप राजयोग सिखला रहे हैं. ವರ್ಷ बाप से मिलता है. ತಂದೆ ರಾಜಯೋಗ ಕಲಿಸ್ತಾ ಇದ್ದಾರೆ. ಆಸ್ತಿ ತಂದೆಯಿಂದ ಸಿಗುತ್ತೆ. मांगते भी बाप से है. कोई को धन ಜಾಸ್ತಿ होगा, बच्चा होगा, कहेंगे भगवान ने दिया. ಬೇಡೋದು ಸಹ ತಂದೆಯ ಬಳಿನೇ. ಆರೋಗ್ಯ ಕೊಡು, ಐಶ್ವರ್ಯ ಕೊಡು, ಆಯುಸ್ಸು ಕೊಡು. ಬೇಡೋದನ್ನು ಭಗವಂತ ತಂದೆ ಮುಂದೆನೆ. ಮತ್ತು ಕೆಲವರಿಗೆ ಹಣ ಜಾಸ್ತಿ ಇರುತ್ತೆ, ಮತ್ತು ಮಕ್ಕಳು ಇರ್ತಾರೆ. ಏನು ಹೇಳ್ತಾರೆ, ಮಕ್ಕಳೇ ಇರಲಿಲ್ಲ, ಒಬ್ಬ ಮಗ ಆದ. ಏನು ಹೇಳ್ತಾರೆ, ಭಗವಂತ ಕೊಟ್ಟ. ಕೇಳಿ ಕೇಳಿ ಹರಕೆ ಹೊತ್ಕೊಂಡು ಹೊಡ್ಕೊಂಡ್ವಿ ಅಂತಾರೆ. तो भगवान एक हुआ ना, फिर सब में भगवान कैसे हो सकता है. ಭಗವಂತ ಒಬ್ಬರಾದಲ್ವಾ, ನಂತರ ಎಲ್ಲರಲ್ಲೂ ಭಗವಂತ ಹೇಗೆ ಇರ್ಲಿಕ್ಕೆ ಸಾಧ್ಯ. अब आत्माओं को बाप कहते हैं. ಈಗ ಆತ್ಮಗಳಿಗೆ ತಂದೆ ಹೇಳ್ತಾರೆ. ಎಲ್ಲ ವಿಸ್ತಾರ ಹೇಳಿಬಿಟ್ಟು ಸಾರಕ್ಕೆ ಬರ್ತಾರೆ. ಯಾವುದು, मुझे याद करो. आत्मा कहती है तुमको परमात्मा ने ज्ञान दिया है, जो फिर हम भाइयों को देते हैं. ಆತ್ಮ ಹೇಳುತ್ತೆ, ನಮಗೆ ಪರಮಾತ್ಮ ಜ್ಞಾನ ಕೊಟ್ಟಿದ್ದಾರೆ, ಯಾವುದನ್ನು ನಂತರ ನಾವು ನಮ್ಮ ಆತ್ಮ ಸಹೋದರರಿಗೆ ಹೇಳ್ತೀವಿ. अपने को आत्मा समझकर बाप को कितना समय याद किया. ಏನು ಹೇಳಿದ್ರು ಬಾಬಾ, ತನ್ನನ್ನು ಆತ್ಮ ಅಂತ ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆ. ಇಸ್ ಚಾರ್ಟ್ ರಖನೆ ಮೇ ಏನು ಹೇಳಿದ್ರು ಬಾಬಾ, ಬಡೀ ವಿಶಾಲ ಬುದ್ಧಿ ಚಾಹಿ. ಬಹಳ ವಿಶಾಲ ಬುದ್ಧಿ ಬೇಕಾಗಿದೆ. ದೇಹಿ ಅಭಿಮಾನಿ ಹೋ, ಬಾಪ್ ಕೋ ಯಾದ್ ಕರ್ನಾ ಪಡೆ, ತಬ್ ವಿಕರ್ಮ ವಿನಾಶ ಹೋ. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಬೇಕಾಗಿ ಬರುತ್ತೆ, ಆಗಲೇ ವಿಕರ್ಮ ವಿನಾಶ ಆಗುತ್ತೆ. नॉलेज तो बड़ी सहज है, बाकी आत्मा समझ बाप को याद करते अपनी उन्नति करनी है. ಜ್ಞಾನ ಅಂತೂ ಬಹಳ ಸಹಜವಾಗಿದೆ. ಮಿಕ್ಕಿದ್ದು ಆತ್ಮ ಅಂತ ತಿಳಿದು ತಂದೆಯನ್ನು ನೆನಪು ಮಾಡೋದು, ಅದರಲ್ಲಿ ಉನ್ನತಿ ಮಾಡ್ಕೋಬೇಕು. ಈ ಚಾರ್ಟ್ ಕೊಯಿ ವಿರ್ಲೆ ರಕ್ತೆ. ನಾನು ಆತ್ಮನಾಗಿ ತಂದೆಯನ್ನು ನೆನಪು ಮಾಡೋದು, ಈ ಚಾರ್ಟು ಕೆಲವರೇ ಇರ್ತಾರೆ, ವಿರಳ. देही अभिमानी हो, बाप की याद में रहने से कभी किसको दुख नहीं देंगे. ಆತ್ಮ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡೋದ್ರಲ್ಲಿ ಎಂದು ಯಾರಿಗೂ ದುಃಖ ಕೊಡೋದಿಲ್ಲ. बाप आते ही है सुख देने, तो बच्चों को भी सबको सुख देना. ತಂದೆ ಬರೋದೇ ಸುಖ ಕೊಡಲಿಕ್ಕೆ ಅಂದಾಗ ಮಕ್ಕಳು ಸಹ ಎಲ್ಲರಿಗೂ ಸುಖ ಕೊಡಬೇಕು. ಕಭಿ ಕಿಸ್ಕೋ ದುಃಖ ನಹಿ ದೇನಾ, ಎಂದು ಯಾರಿಗೂ ದುಃಖ ಕೊಡಬಾರದು. ಬಾಪ್ ಕಿ ಯಾದ್ ಸೆ ಸಬ್ ಭೂತ್ ಭಾಗೆಂಗೆ, ಬಡಿ ಗುಪ್ತ ಮೆಹನತ್ ಹೈ. ಯಾಕೆ ದುಃಖ ಕೊಡ್ತೀವಿ, ಭೂತಗಳಿರೋದ್ರಿಂದ. ತಂದೆಯ ನೆನಪಿನಿಂದ ಎಲ್ಲ ಭೂತಗಳು ಓಡಿ ಹೊರಟೋಗುತ್ತವೆ. ಇದರಲ್ಲೇ ದೊಡ್ಡ ಒಂದು ಗುಪ್ತ ಪರಿಶ್ರಮ ಇದೆ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी माता पिता बाप दादा को याद प्यार, गुड मॉर्निंग, नमस्ते नमस्ते नमस्ते. धारणा के लिए मुख्य सार. ಮೊದಲನೇದು, इस आसुरी चीची दुनिया से अपनी आंखें बंद कर लेनी है. ಈ ಆಸುರಿ ಕೊಳಕು ಪ್ರಪಂಚದಿಂದ ತಮ್ಮ ಕಣ್ಣುಗಳನ್ನು ಮುಚ್ಕೊಂಡ್ಬಿಡಬೇಕು.
ये पुरानी दुनिया है, इससे कोई कनेक्शन नहीं रखना है. ಇದು ಹಳೆಯ ಪ್ರಪಂಚ ಆಗಿದೆ, ಇದರೊಂದಿಗೆ ಯಾವ ಕನೆಕ್ಷನ್ ಇಟ್ಕೋಬಾರ್ದು. ಇಸೆ ದೇಖ್ತೆ ಹುಯೇ ಭಿ ನಹಿ ದೇಖ್ನಾ, ಇದನ್ನು ನೋಡ್ತಾ ಇದ್ರೂ ಸಹ ನೋಡಬಾರ್ದು. ಎರಡನೇದು, इस बेहद ड्रामा में हम पार्टदारी है, सेकंड बाय सेकंड रिपीट होता रहता है. ಈ ಬೇಹದ್ದಿನ ಡ್ರಾಮಾದಲ್ಲಿ ನಾವು ಪಾತ್ರಧಾರಿ ಆಗಿದ್ದೀವಿ. ಸೆಕೆಂಡ್ ಬೈ ಸೆಕೆಂಡ್ ರಿಪೀಟ್ ಆಗ್ತಾ ಇರುತ್ತೆ. ಜೋ ಪಾಸ್ಟ್ ಹುವಾ वो फिर रिपीट होगा, ಯಾವುದು ಕಳೆದು ಹೋಯ್ತೋ ಅದು ಪುನಃ ರಿಪೀಟ್ ಆಗುತ್ತೆ. ये स्मृति में रख हर बात में पास होना है, ಇದು ಸ್ಮೃತಿಯಲ್ಲಿಟ್ಕೊಂಡು ಪ್ರತಿಯೊಂದು ಮಾತಿನಲ್ಲಿ ನಾವು ಪಾಸ್ ಆಗಬೇಕು. ವಿಶಾಲ ಬುದ್ಧಿ ಬನ್ನ है, ಇದರಲ್ಲಿ ವಿಶಾಲ ಬುದ್ಧಿಯವರು ಆಗಬೇಕು. वरदान, रियल्टी द्वारा रॉयल्टी का प्रत्यक्ष रूप दिखाने वाले ಸಾಕ್ಷಾತ್ಕಾರ ಮೂರತ್ ಭವ. ರಿಯಲ್ಟಿಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿ. अभी ऐसा समय आएगा जब हर आत्मा प्रत्यक्ष रूप में अपनी रियल्टी द्वारा रॉयल्टी का साक्षात्कार कराएगी. ಈಗ ಈ ರೀತಿ ಸಮಯ ಬರುತ್ತೆ, ಪ್ರತಿಯೊಂದು ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತನ್ನ ಒಂದು ರಿಯಲ್ಟಿಯ ಮೂಲಕ, ತನ್ನ ಒಳಗೆ ಇರುವ ಯಾವ ರಿಯಲ್ಟಿ ಅದರ ಮೂಲಕ ಆ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸುತ್ತೆ. प्रत्यक्षता के समय माला के मणके का नंबर और भविष्य राज्य का स्वरूप दोनों ही प्रत्यक्ष हो गए. ಯಾವುದು ರಿಯಲ್ಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ, ಪ್ರತ್ಯಕ್ಷತೆಯ ಸಮಯದಲ್ಲಿ ಮಾಲೆಯ ಮಣಿಯ ನಂಬರ್ ಮತ್ತು ಭವಿಷ್ಯದ ಸ್ವರೂಪ ಪದವಿ ಎರಡರದ್ದು ಪ್ರತ್ಯಕ್ಷ ಆಗುತ್ತೆ. रियल्टिಯಿಂದ रायल्टी साक्षात्कार. अभी जो रेस करते करते थोड़ा सा रेस की धूल का पर्दा चमकते हुए हीरे को छिपा देता है. ಈಗ ರೇಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ಈರ್ಷೆ ಧೂಳು ಏನು ಮಾಡುತ್ತೆ, ಹೊಳೆಯುತ್ತಾ ಇರುವಂತಹ ವಜ್ರವನ್ನು ಮುಚ್ಚಿಬಿಡುತ್ತೆ. ಧೂಳು ಕೂತ್ಕೊಂಡ್ರೆ ಆ ವಜ್ರನೇ ಮುಚ್ಚಿಬಿಡುತ್ತೆ. ಯಾವ ಧೂಳು? ರೀಸಿನ ಧೂಳು. अंत में ये पर्दा हट जाएगा, ಕೊನೆಯಲ್ಲಿ ಈ ಪರ್ದೆನು, ಈ ಧೂಳಿನ ಪರದೆನು ತೊಲಗಿ ಹೋಗುತ್ತೆ. ಪುರುಷಾರ್ಥ ಮಾಡ್ತಾ ಮಾಡ್ತಾ ಅಂತ್ಯದಲ್ಲಿ ಈ ಪರ್ದೆನು ತೊಲಗಿ ಹೋಗುತ್ತೆ. फिर छिपे हुए हीरे अपने प्रत्यक्ष ಸಂಪನ್ನ ಸ್ವರೂಪ में आएंगे. ನಂತರ ಮುಚ್ಚಿಟ್ಕೊಂಡಿರುವ ವಜ್ರ ತನ್ನ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರುತ್ತೆ. ರಾಯಲ್ ಫ್ಯಾಮಿಲಿ ಅಭಿ ಸೆ ಅಪ್ನಿ ರಾಯಲ್ಟಿ ದಿಖಾಯೇಗಿ. ರಾಯಲ್ ಫ್ಯಾಮಿಲಿ ಈಗಿಂದ ತಮ್ಮ ರಾಯಲ್ಟಿಯನ್ನು ತೋರಿಸ್ತಾರೆ. ಕೆಲವ್ರದ್ದು ಸ್ವಲ್ಪ ಧೂಳು ಇರುತ್ತೆ, ರೀಸಿನ ಧೂಳು, ಅದರಿಂದ ಅದು ಮುಚ್ಚೋಗಿರುತ್ತೆ. ಕೊನೆಗೆ ಏನಾಗುತ್ತೆ, ಅದು ಹೊಟ್ಟೋಗ್ಬಿಟ್ಟು ಅವ್ರದ್ದು ರಾಯಲ್ ರೂಪ ಪ್ರತ್ಯಕ್ಷ, ಯಾವುದು ಪದವಿ ಪಡೀತಾರೆ, ಇವಾಗ ಯಾವುದು ಮಾಲೆಯಲ್ಲಿ ಮಣಿ, ಮುಂದಕ್ಕೆ ಯಾವುದು ಪದವಿ ಪಡೀತಾರೆ, ಅದೆಲ್ಲ ಸಾಕ್ಷಾತ್ಕಾರ ಆಗುತ್ತೆ. ರಾಯಲ್ ಫ್ಯಾಮಿಲಿ ಅಭಿ ಸೆ ಅಪ್ನಿ ರಾಯಲ್ಟಿ ದಿಖಾಯೇಗಿ. ರಾಯಲ್ ಫ್ಯಾಮಿಲಿಯಲ್ಲಿ ಬರೋರು ಈಗಲೇ ಸಂಗಮ ಯುಗದಲ್ಲೇ ತಮ್ಮ ರಾಯಲ್ಟಿಯನ್ನು ಸಾಕ್ಷಾತ್ಕಾರ ಮಾಡಿಸ್ತಾರೆ. ಅರ್ಥಾತ್ ಅಪ್ನೆ ಭವಿಷ್ಯ ಪದಕೋ ಸ್ಪಷ್ಟ ಕರೇಗಿ. ಮತ್ತೆ ಭವಿಷ್ಯ ಪದವಿಯನ್ನು ಸ್ಪಷ್ಟ ಮಾಡ್ತಾರೆ. ಇವರು ಶ್ರೇಷ್ಠ ಪದವಿನಲ್ಲಿ ಬರ್ತಾರೆ, ರಾಯಲ್ ಫ್ಯಾಮಿಲಿನಲ್ಲಿ ಬರ್ತಾರೆ, ರಾಜ ಆಗ್ತಾರೆ, ಬಾಬಾ ರಾಜ ಆಗ್ತಾರೆ ಅನ್ನೋದೆಲ್ಲರಿಗೂ ಸ್ಪಷ್ಟ ಆಗಿತ್ತಲ್ಲ. इसलिए रियल्टी द्वारा ರಾಯಲ್ಟಿ का ಸಾಕ್ಷಾತ್ಕಾರ कराओ. ಆದ್ದರಿಂದ ನಿಮ್ಮದು ರಿಯಲ್ಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿ.
स्लोगन, किसी भी विधि से व्यर्थ को समाप्त कर समर्थ को इमर्ज करो. ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ, ವ್ಯರ್ಥ ಸಂಕಲ್ಪ, ವ್ಯರ್ಥ ಮಾತು, ವ್ಯರ್ಥ ಕರ್ಮ, ವ್ಯರ್ಥ ಸಂಬಂಧ ಸಂಪರ್ಕ, ವ್ಯರ್ಥವನ್ನು ಯಾವುದೇ ವಿಧಿಯಿಂದ, ಎಷ್ಟು ವಿಧಿಗಳು ಬಾಬಾ ತಿಳಿಸಿದ್ದಾರೆ ಅಲ್ವಾ, ಯಾವುದೇ ವಿಧಿಯಿಂದ ವ್ಯರ್ಥವನ್ನು ಸಮಾಪ್ತಿ ಮಾಡಿ ಸಮರ್ಥ ಇಮರ್ಜ್ ಮಾಡ್ಕೊಳ್ಳಿ. ಆ ಸಮರ್ಥ ಸ್ಥಿತಿ, ಸಮರ್ಥತೆಯನ್ನು, ಶಕ್ತಿಯನ್ನು ಇಮರ್ಜ್ ಮಾಡ್ಕೊಳ್ಳಿ. अव्यक्त इशारे, एकांत प्रिय बनो, ಏಕತಾ और ಏಕಾಗ್ರತಾ को अपनाओ. ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯ ಧಾರಣೆ ಮಾಡಿ. स्वयं का कल्याण करने के लिए व स्वयं का परिवर्तन करने के लिए विशेष ಏಕಾಂತವಾಸಿ ಅಂತರ್ಮುಖಿ ಬನೋ. ಸ್ವಯಂನ ಕಲ್ಯಾಣ ಮಾಡ್ಕೊಳ್ಳೋದಕ್ಕಾಗಿ, ಸ್ವಯಂನ ಪರಿವರ್ತನೆ ಮಾಡ್ಕೊಳ್ಳೋದಕ್ಕಾಗಿ ವಿಶೇಷವಾಗಿ ಏಕಾಂತವಾಸಿ ಅಂತರ್ಮುಖಿ ಆಗಿ. ಏಕಾಂತವಾಸಿ ಅಂದರೆ ಒಂಟಿಯಾಗೋದು ಅಂದರೆ ಯಾವಾಗಲೂ ಒಂಟಿಯಾಗಿ ಕೂತ್ಕೊಳ್ಳೋದಲ್ಲ, ಎಲ್ಲದರಿಂದ ಡಿಟ್ಯಾಚ್ ಆಗುವಂತಹದ್ದು. ನಾಲೆಜ್ಫುಲ್ ಹೋ ಲೇಕಿನ್ ಪವರ್ಫುಲ್ ಬನೋ. ಜ್ಞಾನಪೂರ್ಣರಾಗಿದ್ದೀರಿ, ಆದರೆ ಶಕ್ತಿಪೂರ್ಣರು ಆಗಬೇಕು. ಹರ್ ಬಾತ್ ಕೆ ಅನುಭವ ಮೇ ಸ್ವಯಂ ಕೋ ಸಂಪನ್ನ ಬನಾವೋ. ಪ್ರತಿಯೊಂದು ಮಾತಿನ ಅನುಭವದಲ್ಲಿ ಸ್ವಯಂವನ್ನು ಸಂಪನ್ನ ಮಾಡಿಕೊಳ್ಳಿ. ಪ್ರತಿಯೊಂದು ಮಾತು ನಡೀತು, ಇದರಲ್ಲಿ ನನಗೆ ಏನು ಅನುಭವ, ಇದರಲ್ಲಿ ನನಗೇನು ಶಕ್ತಿ ಸಿಕ್ತು, ನನಗೇನು ಗೊತ್ತಿರಲಿಲ್ಲ ಅದು ಗೊತ್ತು ಮಾಡ್ತು, ಅದರಿಂದ ಯಾವುದು ಏನು ಕೆಟ್ಟದು ಅಂತ ಅನ್ಕೋಬಾರ್ದು, ಯಾಕೆ ನಡೀತು ಅಂತ ಅನ್ಕೋಬಾರ್ದು, ಇದರಲ್ಲಿ ನಾನೇನು ಕಲ್ತ್ಕೊಂಡೆ ಅಲ್ವಾ. ಬಾಬಾ ಹೇಳ್ತಾರೆ, ಪ್ರತಿಯೊಂದು ಮಾತಿನ ಅನುಭವದಲ್ಲಿ ಸ್ವಯಂವನ್ನು ಸಂಪನ್ನ ಮಾಡ್ಕೊಳ್ಳಿ. ಪ್ರತಿಯೊಂದು ಮಾತಿನಲ್ಲಿ ಒಂದು ಅನುಭವದ ಮಾತಿದೆ, ಯಾವುದೋ ನಮ್ಮಿಂದ ತೆಗೆದು ಹಾಕೋದಿದೆ, ಯಾವುದೋ ಒಂದು ಆ್ಯಡ್ ಮಾಡ್ಕೊಳ್ಳೋದಿದೆ. ಅದರಿಂದ ಮಾತುಗಳಿಂದನೇ ದೂರ ಆಗ್ಬಿಡ್ತೀನಿ ಅಂದರೆ ಸಾಧ್ಯ ಇಲ್ಲ ಅಲ್ವಾ. ಕಿಸ್ಕಾ ಬಚ್ಚಾ ಹೂಂ, ಯಾರ ಮಗ ಆಗಿದ್ದೀನಿ. ಕ್ಯಾ ಪ್ರಾಪ್ತಿ ಹೈ, ಏನು ಪ್ರಾಪ್ತಿ ಇದೆ. ಇಸ್ ಪಹಲೆ ಪಾಠಕ್ಕೆ ಅನುಭವಿ ಮೂರ್ತ ಬನ. ಈ ಮೊದಲಿನ ಪಾಠದ ಅನುಭವಿ ಮೂರ್ತಿಗಳು ಆಗಿ. ಏಕತಾ ಏಕಾಗ್ರತಾ ಕೋ ಅಪನಾವೋ. ಏಕತೆಯನ್ನು, ಏಕಾಗ್ರತೆಯನ್ನು ಧಾರಣೆ ಮಾಡಿ. ಏಕತೆ, ಒಗ್ಗಟ್ಟು, ಪರಿವಾರ ಅಲ್ವಾ. ಒಂದು ಮತ, ನಾನೊಂದು ಹೇಳಿದ್ರೆ ಇನ್ನೊಬ್ಬರೊಂದು ಹೇಳೋದು, ಇನ್ನೊಬ್ಬರೊಂದು ಹೇಳೋದು, ಅಲ್ಲಿ ಒಗ್ಗಟ್ಟು ಹೆಂಗೆ ಬರ್ಲಿಕ್ಕೆ ಸಾಧ್ಯ. ಏಕತೆ ಮತ್ತು ಏಕಾಗ್ರತೆಯನ್ನು ಧಾರಣೆ ಮಾಡಿ ಸಹಜ ಮಾಯಾಜೀತ್ ಹೋ ಜಾಯೆಂಗೆ. ಸಹಜವಾಗಿ ಮಾಯಾಜೀತರು ಆಗ್ಬಿಡ್ತೀರ. ಅಚ್ಚಾ, ಓಂ ಶಾಂತಿ. ನಾಳೆ ಎಂದಿನಂತೆ 7:30ಯಿಂದ 8 ಯೋಗ, 8ರಿಂದ ಕ್ಲಾಸು, ನಂತರ ಭೋಗ, ಮಾಮೂಲಿ ಕ್ಲಾಸ್ ಮುಗಿದ ಮೇಲೆ ಮತ್ತೆ ಫ್ಲಾಗ್ ಹಾಯಿಸ್ಟಿಂಗ್ ಇರುತ್ತೆ, ಕೇಕ್ ಕಟ್ಟಿಂಗು, ಶಿವ ಜಯಂತಿದು ಯಾವುದು ಸೆಲೆಬ್ರೇಷನ್ ಮಾಡ್ತೀವಿ ಅದು ನಾಳೆನೇ ಮಾಡಲಾಗುತ್ತೆ. ಯಾಕೆ ಅಂದರೆ ಆ ದಿನ ಮಾಡಿದ್ರೆ ಎಷ್ಟೊಂದು ಟೈಮ್ ತಗೊಳುತ್ತೆ. ಅಲ್ಲಿಗೆ ನಾವು ಚೌಲ್ಟ್ರಿಗೆ ಹೋಗೋದೇ 11 ಗಂಟೆ ಆಗೋಗುತ್ತೆ. ಅದಕ್ಕೆ ಬೇಗ ಸರ್ವಿಸ್ ಶುರು ಮಾಡೋಣ, 9 ಗಂಟೆಯಿಂದನೇ ಸರ್ವಿಸ್ ಶುರು ಮಾಡೋಣ. ಒಂದು ದಿವಸಕ್ಕಾಗಿ 10,000 ಕೊಟ್ಟು ತಗೊಂಡಿದ್ದೀವಲ್ವ, ಅದಕ್ಕೋಸ್ಕರ ಅದು ಸಫಲ ಮಾಡೋಣ. ಅದರಿಂದ ಈ ಸಲ ಈ ಥರ ಎಲ್ಲ ಸೆಂಟರಲ್ಲೂ ಹಾಗೆ ಮಾಡ್ತಾರೆ, ಸೇವೆಗೆ ಬೇಗ ಹೋಗ್ಲಿಕ್ಕಾಗಿ ಈ ದಿನ ಭಾನುವಾರ ಎಲ್ಲರೂ ಮಾಡ್ತಾ ಇದ್ದಾರೆ. ಅದರಿಂದ ನಾಳೆ ಶಿವ ಜಯಂತಿದು ಯಾವುದಿದೆ ಫ್ಲಾಗ್ ಹಾಯಿಸ್ಟಿಂಗು, ಕೇಕ್ ಕಟ್ಟಿಂಗು ಅದೆಲ್ಲ ನಡೆಯುತ್ತೆ. ಅದರಿಂದ ಎಲ್ಲರೂ ಸಹ ಏನು ತಪ್ಪದೇ ಭಾಗವಹಿಸಬೇಕು. ಓಂ ಶಾಂತಿ.